This conference will now be recorded. ಧ್ಯೇಯ ಮಹಾದೇವನೇ ವಂದನೆ, ಇನ್ನ ಹಿಮಾಲಯದುನ್ನತ ನೆಲೆಗೆ ಹಬ್ಬಲು ಹೊರಟಿಹ ಬಾಳಿನಲತೆಗೆ. ಎಲೆಗೊಂದೊಂದರಳಿಸು ಗುಣ ಮಲ್ಲಿಗೆ, ನಾ ಪೂರ್ಣ ಸಮರ್ಪಿತನು. ವಿಕಸಿತ ಜೀವನ ಬಿರಿಸುತ್ತ ತಲೆಬಾ, ಧ್ಯೇಯ ಮಹಾದೇವನೇ ವಂದನೆ. ಕರಗಿಸು ಮೋಹದ ಮಂಜಿನ ಮಾಯಿ, ಕಳಚಿ ಬಿಡುವೆ ಭಯಭೀತಿಯ ಛಾಯೆ. ವಾಮನನು ತ್ರಿವಿಕ್ರಮನಾಗೇಳುವೆ, ಅಳೆಯುವೆ ನೆಲ ಗಗನವನು. ಹಿತ ಜೀವನ ವಿರಿಸುತ್ತ ತಲೆ, ಧ್ಯೇಯ ಮಹಾದೇವನೇ ವಂದನೆ. ಮೆರೆದಾಡುವ ಜನ ಕಂಠೇರಿದ ಅಧಿಕಾರದ ತಲೆಯ, ಮೆಟ್ಟಿಲು ಬಿಡದರ ಸುವೆ ಪದವೆತ್ತುತ ಕಾಣಿಸೆ ಪಾತಾಳವನು. ವಿಕಸಿತ ಜೀವನ ವಿರಿಸುತ್ತ ತಲೆಬಾ, ಧ್ಯೇಯ ಮಹಾದೇವನೇ ವಂದನೆ. ನಿನ್ನಾಶೀರ್ವಾದದ ಬಲವೆಮಗೆ ಢಮರು ತ್ರಿಶೂಲದ ಬೆಂಬಲವಾಗೆ, ನಿನ್ನಾಲಯ ಕಿರುವ ಮಹಾಯಾತ್ರೆಯ ವ್ರತವನು ಪೂರೈಸುವೆನು. ವಿಕಸಿತ ಜೀವನ ವಿರಿಸುತ್ತ ತಲೆಬಾ, ಧ್ಯೇಯ ಮಹಾದೇವನೇ ವಂದನೆ. ನೀ ಹರಸುತ್ತಲಿರು ಸ್ವೀಕರಿಸುತ್ತಲಿರು, ವಿಕಸಿತ ಜೀವನ ವಿರಿಸುತ್ತ ತಲೆಬಾ. ಮೃತ್ಯುಂಜಯ ಅವರು ಹರಿ ರವೀಂದ್ರಜಿ ಪರಿಚಯ ಮಾಡಿಕೊಡ್ರಿ. ಈಗ ಭಾರತೀಯ ಕ್ಷಾತ್ರ ಪರಂಪರೆಯ ವಿಷಯವಾಗಿ ಶ್ರೀಯುತ ಡಾಕ್ಟರ್ ರವೀಂದ್ರಜಿ ಅವರು, ಕೇಂದ್ರ ಹುಬ್ಬಳ್ಳಿ. ಇವರು ಪ್ರಸ್ತುತ ಪ್ರಾಂತ ಸಹ ಬೌದ್ಧಿಕ ಪ್ರಮುಖರು, ಕರ್ನಾಟಕ ಉತ್ತರ ಪ್ರಾಂತ. ಈಗ ಇವರು ಈ ಬೌದ್ಧಿಕ ಅವಧಿಯನ್ನ ತೆಗೆದುಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಭೂತ, ವರ್ತಮಾನ, ಭವಿಷ್ಯ ಮೂರು ಕೂಡ ನಮಗೆ ಅವಶ್ಯಕ. ಭೂತಕಾಲದ ಬೆಳಕಿನಲ್ಲಿ ವರ್ತಮಾನದಲ್ಲಿ ನಾವು ಸಾಗಿದ್ರೆ ಉತ್ತಮ ಭವಿಷ್ಯ ನಮ್ಮದಾಗತ್ತೆ. ಭೂತಕಾಲವನ್ನೇ ಇತಿಹಾಸ ಅಂತ ನಾವು ಕರಿತೀವಿ. ಹಿಂದೂಸ್ತಾನದ ಇತಿಹಾಸ ಅಂತ ಹೇಳಿದಾಗ ಅದರಲ್ಲಿ ಕೆಲವು ಮುಖಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಮೊದಲನೇದು, ಹಿಂದೂಸ್ತಾನದ ಇತಿಹಾಸ ಎಲ್ಲಿಂದ ಆರಂಭ ಆಗತ್ತೆ, ಹಿಂದೂಸ್ತಾನದ ಐತಿಹಾಸಿಕತೆ. ಎರಡನೇದು, ಈ ದೇಶದ ಜ್ಞಾನ ರಾಶಿ ಏನಿದೆ, ಹಿಂದೂ ಜ್ಞಾನ ಪರಂಪರೆ. ಮೂರನೇದು, ವಿಶ್ವವ್ಯಾಪಿ ಭಾರತೀಯ ಸಂಸ್ಕೃತಿ. ಮ್ಯೂಟ್ ಮಾಡ್ರಿ. ನಂದೋಣ ಮ್ಯೂಟ್ ಮಾಡ್ರಿ.
ಇದು ಬಿಟ್ಟು ಹೋದ ಭೂಭಾಗಗಳು. ಐದನೇದು ಇತಿಹಾಸದಲ್ಲಿ ನಮ್ಮ ಏರು ಹೇಗಿದೆ, ಬೀಳು ಇದೆ, ಹಾಗಾಗಿ ನಮ್ಮ ಅವನತಿ ಕಾರಣ. ಆರನೇದು ಏನಪ್ಪಾ ಅದು ಡಿಸ್ಟರ್ಬೆನ್ಸ್, ಯಾರು ಸಾಗರ್ ಮ್ಯೂಟ್ ಮಾಡ್ರಿ, ಹೋಸ್ಟ್ ಯಾರಿದ್ದೀರಿ ಮ್ಯೂಟ್ ಮಾಡ್ರಿ ಎಲ್ಲರದು. ಆರನೇದು ರವೀಂದ್ರಜಿ ಮ್ಯೂಟ್ ತೆಗೆದು ಮಾತಾಡ್ರಿ. ನಾನು 6 ವಿಷಯ ಹೇಳಿದ್ದು ಕೇಳಿಸ್ತಾ? ಇನ್ನೊಂದ್ಸಲ ಹೇಳ್ರಿ. ಆಯ್ತು, ನೀವೆಲ್ಲರೂ ಮ್ಯೂಟ್ ಮಾಡ್ರಿ. ಮೊದಲ ಯಾರು ಮ್ಯೂಟ್ ತೆಗಿಯಕ್ ಹೋಗ್ಬೇಡ್ರಿ. ರವೀಂದ್ರಜಿ ಒಬ್ಬರೇ ಮಾತಾಡ್ತಾರಲ್ಲಿ. ಹಿಂದೂಸ್ಥಾನದ ಇತಿಹಾಸದಲ್ಲಿ 6 ಮುಖಗಳಲ್ಲಿ ನಾವು ಅಧ್ಯಯನ ಮಾಡಬಹುದು ಅಂತ ನನಗನ್ಸುತ್ತೆ. ಮೊದಲನೇದು ನಮ್ಮ ದೇಶದ ಐತಿಹಾಸಿಕತೆ, ಅಂದ್ರೆ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ. ಎರಡನೇದು ನಮ್ಮ ಜ್ಞಾನ ಪರಂಪರೆ. ಮೂರನೇದು ವಿಶ್ವವ್ಯಾಪಿ ಭಾರತೀಯ ಸಂಸ್ಕೃತಿ. ದೇಶದ ಪ್ರಾಚೀನ ಸಾಧನೆಗಳು. ಐದನೇದು ಇತಿಹಾಸದಲ್ಲಿ ನಾವು ಮಾಡದಂತಹ ತಪ್ಪುಗಳು, ಅದರ ಪರಿಣಾಮವಾಗಿ ನಾವು ಕಳ್ಕೊಂಡಂತಹ ಭೂಭಾಗಗಳು. ಇನ್ನು ಆರನೇದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ. ಅದರಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅಂತ ಹೇಳಿದಾಗ ಒಂದೆರಡು ಸಂಗತಿಗಳನ್ನ ನಾವು ಗಮನಿಸಬೇಕು. ಮೊದಲನೇದು, ನಮ್ಮ ದೇಶದಲ್ಲಿ ಇವತ್ತು ಹೊರದೇಶಗಳಿಂದ ಬಂದಂಥವರು ಇದ್ದಾರೆ. ಉದಾಹರಣೆಗೆ ಇಲ್ಲೇ ಶಿರ್ಸಿ ಹತ್ರ ನಾವು ಹೋದ್ರೆ, ಹುಬ್ಬಳ್ಳಿಯಿಂದ ಶಿರ್ಸಿ ಕಡೆಗೆ ಹೋಗುವಾಗ ಮುಂಡಗೋಡ್ನಲ್ಲಿ ಟಿಬೇಟಿಯನ್ ಕಾಲನಿ ಇದೆ. ಅಂದ್ರೆ ಟಿಬೇಟಿನ ಜನ ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಅವರು ತಮ್ಮ ಮೂಲ ಜಾಗ ಆದಂತಹ ಟಿಬೇಟನ್ನ ಕಳ್ಕೊಂಡಿದ್ದಾರೆ. ಸ್ವಾತಂತ್ರ್ಯವನ್ನ ಆಚರಣೆ ಮಾಡುವಂತಹ ಅವಕಾಶ ಅವ್ರಿಗಿನ್ನೂ ಸಿಕ್ಕಿಲ್ಲ. 1950ನೇ ಇಸ್ವಿನಲ್ಲಿ ಟಿಬೇಟ್ನಿಂದ ಅವರು ನಿರಾಶ್ರಿತರಾಗಿ ಬಂದರು. ಅದೇ ತರ ಟಾಟಾ ಕಂಪನಿ ನಮ್ಮ ದೇಶದಲ್ಲಿದೆ. ಅದು ಪಾರ್ಸಿಗಳದ್ದು. ಜೇಮ್ಶೆಡ್ಜಿ ಟಾಟಾ ಪರ್ಷಿಯಾದಿಂದ ಬಂದಂಥ ಜನಾಂಗಕ್ಕೆ ಸೇರಿದವರು. ಇವತ್ತು ಪರ್ಷಿಯಾ ಅನ್ನೋ ದೇಶವೇ ಜಗತ್ತಿನಲ್ಲಿ ಇಲ್ಲ. ಪರ್ಷಿಯನ್ರು ಭಾರತದಲ್ಲಿ ಮಾತ್ರ ಇದ್ದಾರೆ. ಅವರು ಕೂಡ ತಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದಾರೆ. ಅದೇ ತರ ಯಹೂದ್ಯರು ಸುಮಾರು 2000 ವರ್ಷಗಳ ಕಾಲ ತಮ್ಮ ನೆಲದಿಂದ ಉಚ್ಚಾಟಿತರಾಗಿ ಸ್ವಾತಂತ್ರ್ಯಕ್ಕೆ ವಂಚಿತರಾಗಿದ್ದರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಹಿಂದೂಸ್ಥಾನ ತನ್ನ ಸ್ವಾತಂತ್ರ್ಯವನ್ನ ಉದ್ದಕ್ಕೂ ಉಳಿಸ್ಕೊಂಡು ಬಂದಿದೆ. ಈ ಹೆಮ್ಮೆ ಹಿಂದೂ ಸಮಾಜದ್ದು. ಇದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ವಿಷಯ. ಆದರೆ ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಿಷಯನ ಹೇಳ್ತೀನಿ. ಭಾರತದ ಇತಿಹಾಸದ ಅಧ್ಯಯನ ಅಂತ ಹೇಳಿ ಪ್ರಾರಂಭದ ಕಾಲದಲ್ಲಿ ನಾವು ಹೇಳುವಾಗ 6 ಮುಖ್ಯ ನಾಗರಿಕತೆಗಳು ಅಂತ ಜಗತ್ತಿನ ನಾಗರಿಕತೆಗಳ ಬಗ್ಗೆ ನಮಗೆ ಕಲಿಸ್ತಾರೆ. ಮೆಸೊಪೊಟೇಮಿಯಾ, ಬ್ಯಾಬಿಲೋನಿಯಾ, ಈಜಿಪ್ಟ್, ರೋಮ್, ಗ್ರೀಕ್ ಮತ್ತು ಸಿಂಧೂ. ಅದರಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹಿಂದೂ ನಾಗರಿಕತೆ ಮಾತ್ರ ಇವತ್ತಿಗೂ ಜೀವಂತವಾಗಿದೆ. ಇನ್ನು ಉಳಿದದ್ದು 5 ಹೊರಟೋಯ್ತು. ಮೆಸೊಪೊಟೇಮಿಯಾ ಇರಾಕ್ ಆಯ್ತು, ಬ್ಯಾಬಿಲೋನಿಯಾ ಇರಾಕ್ ಆಯ್ತು, ಪರ್ಷಿಯಾ ಇರಾನ್ ಆಯ್ತು, ರೋಮ್ ಇಟಲಿ ಆಯ್ತು, ಗ್ರೀಕ್ ಕ್ರಿಶ್ಚಿಯನ್ರಿಗೆ ಸೇರಿತು, ಈಜಿಪ್ಟ್ನಲ್ಲಿ ಮುಸ್ಲಿಂ ಆಳ್ವಿಕೆ ಇದೆ. ಪ್ರಾಚೀನ ನಾಗರಿಕತೆಗಳು ಈ 5 ಕಡೆ ಇವತ್ತಿಲ್ಲ. ಅಂದ್ರೆ ಅವರು ತಮ್ಮ ಸಂಸ್ಕೃತಿಯನ್ನು ಕಳ್ಕೊಂಡ್ರು. ಆದರೆ ಹಿಂದೂಸ್ಥಾನ ಲಕ್ಷಾಂತರ ವರ್ಷಗಳ ಹಿಂದೆ ಯಾವ ಜನಜೀವನವನ್ನು ನಡೆಸ್ತಾ ಇತ್ತು, ಅದೇ ವೇದ, ಅದೇ ಗಂಗೆ, ಅದೇ ಸಂಸ್ಕೃತ, ಅದೇ ಗೋಪೂಜೆ, ಅದೇ ರಾಮ ಕೃಷ್ಣ ಇವತ್ತಿನವರೆಗೂ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಅನೇಕರು ತಮ್ಮ ಸ್ವಾತಂತ್ರ್ಯ ಕಳ್ಕೊಂಡ್ರು, ಜಗತ್ತಿನಲ್ಲಿ ಅನೇಕರು ತಮ್ಮ ಸಂಸ್ಕೃತಿ ಕಳ್ಕೊಂಡ್ರು. ಆದರೆ ಹಿಂದೂ ದೇಶ ಅದೆರಡನ್ನೂ ಉಳಿಸ್ಕೊಂಡಿದೆ. ಆ ಹೆಮ್ಮೆ ನಮ್ದು.
ಬೇರೆಯವರು ಕಳ್ಕೊಂಡ್ರಿ ಯಾಕೆ? ಪರಕೀಯರ ಆಕ್ರಮಣ, ರಾಜಕೀಯ ಆಕ್ರಮಣಗಳಾಯ್ತು, ಭೌಗೋಳಿಕ ಆಕ್ರಮಣಗಳಾಯ್ತು, ಆರ್ಥಿಕ ಆಕ್ರಮಣಗಳಾಯ್ತು, ಹಾಗೇನೇ ರಿಲಿಜನ್ಗಳ ಆಕ್ರಮಣಗಳೂ ಆಯ್ತು. ಇದೆಲ್ಲದರ ಪರಿಣಾಮವಾಗಿ ಬೇರೆಯವರು ವಂಚಿತರಾದರು. ಆದರೆ ಈ ಎಲ್ಲ ಆಕ್ರಮಣಗಳು ಕೂಡ ನಮಗೆ ಆಗ್ಲಿಲ್ವೇ? ನಮ್ಮ ಮೇಲೂ ಕೂಡ ಆಗಿದೆ, ಬೇರೆಯವ್ರಿಗಿಂತ ಹೆಚ್ಚಾಗೇ ಆಗಿದೆ. ಆದರೂ ಕೂಡ ನಾವೆಲ್ಲವನ್ನು ಉಳಿಸ್ಕೊಂಡ್ವಿ. ಇನ್ನು ಮುಂದಕ್ಕೆ ಬಂದ್ರೆ, ಬೇರೆಯವರ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೋಲಿಕೆ ಮಾಡಿದಾಗ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ವಿಶೇಷತೆಗಳಿದ್ದಾವೆ. ಬೇರೆ ನಾಗರಿಕತೆಗಳ ಮೇಲೆ ಆದಂತಹ ಆಕ್ರಮಣದ ಕಾಲ ಅಲ್ಪ, ನಮ್ಮ ಮೇಲೆ ಬಹಳ ದೀರ್ಘವಾದಂತಹ ಕಾಲದಲ್ಲಿ ಆಕ್ರಮಣ ಆಯಿತು. ಆದರೂ ಕೂಡ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಎರಡನೇದು, ನಮ್ಮ ಮೇಲೆ ಆಕ್ರಮಣ ಮಾಡಿದಂತಹ ಗುಂಪುಗಳು, ಅವ್ರದ್ದು ಸಂಖ್ಯೆನೂ ಕೂಡ ಅಪಾರವಾಗಿದೆ. ಹೀಗೆ ಹೋರಾಟದ ಪ್ರಮಾಣವೂ ಅಪಾರವಾಗಿದೆ, ಕಾಲವೂ ದೀರ್ಘವಾಗಿದೆ. ಇದೆರಡು ವಿಶೇಷತೆಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ. ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟದ ಕಥೆ ಅಂತ ಹೇಳಿದಾಗ ಅದರಲ್ಲಿ 2,500 ವರ್ಷಗಳಷ್ಟು ದೀರ್ಘವಾದಂಥ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದವರೆಗೆ ಒಂದು ಹಂತದವರೆಗೆ ನಾವು ಹೋರಾಟ ಮಾಡಿದ್ವಿ. ನಂತರದಲ್ಲೂ ನಮ್ಮ ಸಂಘರ್ಷ ನಡೆದೇ ಇದೆ. ಹೀಗೆ 2,500 ವರ್ಷ. ಇದನ್ನ ನಾವು ಸಂಕ್ಷಿಪ್ತವಾಗಿ ಒಂದು ಗಮನಿಸೋದಾದ್ರೆ 3 ಭಾಗಗಳನ್ನಾಗಿ ಮಾಡಬಹುದು ಕಾಲದ ಆಧಾರದಲ್ಲಿ. ಕ್ರಿಸ್ತಪೂರ್ವ 6ರಿಂದ ಕ್ರಿಸ್ತಶಕ 7, ಕ್ರಿಸ್ತಶಕ 7ರಿಂದ ಕ್ರಿಸ್ತಶಕ 18, ಕ್ರಿಸ್ತಶಕ 18ರಿಂದ ಕ್ರಿಸ್ತಶಕ 20. ಮೊದಲ ಕಾಲಖಂಡದ 1300 ವರ್ಷಗಳಲ್ಲಿ ನಮ್ಮ ದೇಶದ ಮೇಲೆ ಈಜಿಪ್ಷಿಯನ್ನರು, ಪರ್ಷಿಯನ್, ಗ್ರೀಕ್, ಕುಶಾನ, ಶಕ, ಪಾರ್ಥಿಯನ್, ಹೂಣ ಈ ಎಲ್ಲ ಗುಂಪುಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ಆನಂತರದ 1100 ವರ್ಷದಲ್ಲಿ 7ರಿಂದ 18 ಅರಬ್ಬರು, ಆಫ್ಘನ್ನರು, ಖಿಲ್ಜಿಗಳು, ತೊಗಲಕ್ಕರು, ಸಯ್ಯದ್ರು, ಲೋಧಿಗಳು ಮತ್ತು ಮೊಘಲರು ದಾಳಿ ಮಾಡಿದ್ದಾರೆ. 18, 19, 20ನೇ ಶತಮಾನದಲ್ಲಿ ನಾವು ಪೋರ್ಚುಗೀಸರ ವಿರುದ್ಧ, ಇಂಗ್ಲಿಷರ ವಿರುದ್ಧ, ಫ್ರೆಂಚರ ವಿರುದ್ಧ ಹೋರಾಟ ಮಾಡಿದ್ವಿ. 47ರ ನಂತರವೂ ಕೂಡ 61, 62ರಲ್ಲಿ ನಮಗೆ ಪೋರ್ಚುಗೀಸರು ಮತ್ತು ಫ್ರೆಂಚರಿಂದ ಮುಕ್ತಿ ಸಿಕ್ತು. ಹೀಗೆ ಕಾಲದ ವಿಭಾಗಗಳಲ್ಲಿ ನಮ್ಮ ಮೇಲೆ ದಾಳಿ ಮಾಡದಂಥ ವ್ಯಕ್ತಿಗಳನ್ನು ನಾವು ಗಮನಿಸಿದ್ವಿ. ಮೊದಲ ಕಾಲಖಂಡದಲ್ಲಿ ದಾಳಿ ಮಾಡದಂಥ ಗುಂಪುಗಳು, ಅವರು ರಾಜಕೀಯವಾಗಿ ದಾಳಿ ಮಾಡಿದ್ರು, ಭೌಗೋಳಿಕ ದಾಳಿ ಮಾಡಿದ್ರು, ಆರ್ಥಿಕ ದಾಳಿ ಮಾಡಿದ್ರು. ಇಲ್ಲಿಯ ಭೂಮಿಯನ್ನ ಕಬಳಿಸೋದಿಕ್ಕೆ, ಇಲ್ಲಿಯ ಅಧಿಕಾರವನ್ನ ಸಂಪಾದನೆ ಮಾಡೋದಿಕ್ಕೆ, ಇಲ್ಲಿಯ ದುಡ್ಡನ್ನ ದೋಚೋದಿಕ್ಕೆ ಆ ಮೊದಲ 7 ಗುಂಪುಗಳ ಉದ್ದೇಶ ಇತ್ತು. ನಂತರದ 2ನೇ ಭಾಗದಲ್ಲಿ ಬಂದಂತಹ ಜನ ಈ 3ರ ಜೊತೆಗೆ ತಮ್ಮ ರಿಲಿಜನ್ ಅನ್ನ ಇಲ್ಲಿ ಅವರು ಹರಡೋದಿಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಇಲ್ಲಿ ಮತಾಂತರಗಳು ಇತ್ಯಾದಿಗಳು ಕೂಡ ನಡೆದು. ನಂತರ 18, 19, 20ನೇ ಶತಮಾನದಲ್ಲಿ ಇಲ್ಲಿದ್ದಂತಹ ಇಂಗ್ಲಿಷರು ಆರ್ಥಿಕ, ಭೌಗೋಳಿಕ, ರಾಜಕೀಯ ಮತ್ತು ರಿಲಿಜನ್ನಿನ ಒಂದು ಪ್ರಭಾವ ಬೆಳೆಸೋದ್ರ ಜೊತೆಗೆ ನಮ್ಮ ಜೀವನದ ಪದ್ಧತಿಗೆ ಅವರು ಕೈ ಹಾಕಿದ್ರು. ಅದರ ಪರಿಣಾಮ 47ರ ನಂತರ ಇವತ್ತಿಗೂ ಕೂಡ ನಮ್ಮ ಅನೇಕ ಜೀವನದ ಪದ್ಧತಿಗಳು ಇಂಗ್ಲಿಷ್ನವರು ಪ್ರಾರಂಭ ಮಾಡದಂಥ ಪದ್ಧತಿಗಳಾಗಿ ಉಳ್ಕೊಂಡು, ನಮ್ಮ ಹಿಂದಿನ ಪದ್ಧತಿಗಳು 18ನೇ ಶತಮಾನದವರೆಗೂ ನಮ್ಮದೇ ಆದಂಥ ವೈದ್ಯಕೀಯ ಪದ್ಧತಿ, ಶಿಕ್ಷಣದ ಪದ್ಧತಿ, ಕೃಷಿ ಪದ್ಧತಿ, ರಾಜ್ಯಾಡಳಿತದ ಪದ್ಧತಿ ಅದೆಲ್ಲವೂ ಇವತ್ತು ನಮ್ಮಿಂದ ದೂರ ಆಗಿದೆ. ಹೀಗೆ 3 ಕಾಲ ವಿಭಾಗಗಳಲ್ಲಿ ಬಂದಂತಹ ವ್ಯಕ್ತಿಗಳು ಮತ್ತು ಅವರ ಉದ್ದೇಶ, ಇದ್ರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಗಮನಿಸುತ್ತೇವೆ. ಇದನ್ನೇ ಒಂದು ಸ್ವಲ್ಪ ವಿಸ್ತಾರವಾಗಿ ನಾವು ನೋಡೋದಾದ್ರೆ, ಮೊದಲ ಕಾಲಖಂಡದಲ್ಲಿ 1300 ವರ್ಷಗಳಲ್ಲಿ ದಾಳಿ ಮಾಡಿದಂಥ ವ್ಯಕ್ತಿಗಳ ಪೈಕಿ ಇವತ್ತು ಈಜಿಪ್ಷಿಯನ್ರು ಮೊದಲು ದಾಳಿ ಮಾಡಿದ್ರು ಅನ್ನೋದನ್ನ ಸಂಶೋಧಕರು ಹೇಳ್ತಾ ಇದ್ದಾರೆ. ಆದರೆ ಆ ದಾಳಿ ಬಹಳ ಅಲ್ಪ ಪ್ರಮಾಣದಾಗಿದ್ದರಿಂದ ಇತಿಹಾಸದಲ್ಲಿ ವಿಶೇಷ ಮಹತ್ವವನ್ನು ಅದು ಗಳಿಸ್ಕೊಂಡಿಲ್ಲ. ನಂತರ ಬಂದಂಥವರು ಪರ್ಷಿಯನ್. ಸೈರಸ್ ಕ್ರಿಸ್ತಪೂರ್ವ 6ನೇ ಶತಮಾನದ ಮಧ್ಯಭಾಗದಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ, ಬಲೂಚಿಸ್ತಾನದ ಮೇಲೆ.
ಆ ಒಂದು ಯುದ್ಧದ ಬಗ್ಗೆ ಗ್ರೀಕ್ ಇತಿಹಾಸಕಾರ ಸ್ಟ್ರಾಬೋ ಅನ್ನುವಂಥವನು ಬರೆದಿಟ್ಟಿರುವಂತಹ ವಿಷಯವನ್ನ ವಿದ್ವಾಂಸರು ಹೇಳ್ತಾರೆ. ಸೈರಸ್ಸಿನ ಜೊತೆಯಲ್ಲಿ ಬಂದಂತಹ ಸೈನ್ಯ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡಿದಾಗ ನಡೆದಂಥ ಒಂದು ಹೋರಾಟದಲ್ಲಿ ಕೊನೆಗೆ ಸೈರಸ್ಸಿನ ಜೊತೆಯಲ್ಲಿ 7 ಜನ ಸೈನಿಕರು ಮಾತ್ರ ಉಳಿದರು. ನಂತರ ಅವನ ಮೊಮ್ಮಗ ಡೇರಿಯಸ್ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ. ಹೀಗೆ 75 ವರ್ಷಗಳ ಕಾಲ ವಾಯುವ್ಯ ಭಾರತದಲ್ಲಿ ಪರ್ಷಿಯನ್ರ ದಾಳಿ ಆಯಿತು. ಅದನ್ನ ನಾವು ಕೊನೆಗೆ ಹಿಮ್ಮೆಟ್ಟಿಸಿದ್ವಿ. ಆ ನಂತರ ಕ್ರಿಸ್ತಪೂರ್ವ 5ನೇ ಶತಮಾನದ ನಂತರ ಪರ್ಷಿಯನ್ರು ಮತ್ತೆಂದೂ ನಮ್ಮ ಮೇಲೆ ದಾಳಿ ಮಾಡಿಲ್ಲ. ಆಮೇಲೆ ಅವರು ನಮ್ಮ ದೇಶಕ್ಕೆ ಬಂದಿದ್ದು 7ನೇ ಶತಮಾನದಲ್ಲಿ ನಿರಾಶ್ರಿತರಾಗಿ. ಗುಜರಾತಿನ ಸೂರತ್ ಹತ್ರ ಇರುವಂತಹ ನವಾಸಾರ್ ಅನ್ನುವಂಥ ಒಂದು ಸಂಸ್ಥಾನ, ಆ ದೇಶದ ರಾಜನ ಹತ್ರಕ್ಕೆ ಅವರೆಲ್ಲರೂ ಬರ್ತಾರೆ. ಅವರ ಮುಖಂಡ ರಾಜನ ಹತ್ರ ಆಶ್ರಯ ಕೇಳಿದಾಗ ರಾಜ ಹೇಳ್ತಾನೆ, ಈಗಾಗಲೇ ನನ್ನ ರಾಜ್ಯ ಭರ್ತಿ ಆಗಿದೆ. ಆಗ ಆ ಪಾರ್ಸಿಗಳ ಮುಖಂಡ ಒಂದು ಬಿಂದಿಗೆ ಹಾಲನ್ನು ತರಿಸ್ತಾನೆ. ಅದರಲ್ಲಿ ಅವನು ಸಕ್ಕರೆಯನ್ನು ಬೆರೆಸ್ತಾನೆ. ನಿಮ್ಮಲ್ಲಿ ಎಷ್ಟೇ ಜನಗಳು ಭರ್ತಿ ಆಗಿದ್ರು ಕೂಡ ನಿಮ್ಮಲ್ಲಿ ನಾವು ಸಕ್ಕರೆಯಂತೆ, ಹಾಲಿನ ಸಕ್ಕರೆಯಂತೆ ನಾವು ಬೆರಿತೀವಿ. ಹಾಲಿಗೂ ರುಚಿ ಸಿಗತ್ತೆ, ಸಕ್ಕರೆಗೂ ಜೀವನ ಧನ್ಯ ಆಗತ್ತೆ. ಹೀಗೆ ಅಲ್ಪಸಂಖ್ಯಾತ ಅನ್ನುವಂಥ ಮನೋಭಾವನೆಗೆ ಪರ್ಷಿಯನ್ರ ಮನೋಭಾವನೆಗಿಂತ ಒಳ್ಳೆ ಉದಾಹರಣೆ ಇನ್ಯಾವುದಿದ್ದೀತು. ಅನಂತರ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದು ಗ್ರೀಕರು. ಗ್ರೀಕರು ನಮ್ಮ ದೇಶದ ಮೇಲೆ 5 ಬಾರಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಕೇಳದಂಥ ಅಲೆಕ್ಸಾಂಡರ್ನ ದಂಡಯಾತ್ರೆ. ಅಲೆಕ್ಸಾಂಡರ್ ಫಿಲಿಪ್ಸ್ನ ಮಗ, ಗ್ರೀಸ್ ದೇಶದಿಂದ ಬಂದ. ಆಗ ಅದನ್ನ ಮ್ಯಾಸಿಡೋನಿಯಾ ಅಂತ ಕರಿತಾ ಇದ್ರು. ಜಗತ್ತನ್ನೇ ಗೆಲ್ಲಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡು ಬಂದ. ನಮ್ಮ ದೇಶದ ಮೇಲೆ ಪಶ್ಚಿಮ ಗಾಂಧಾರವನ್ನ ಮೊದಲು ಅವನು ಗೆಲ್ತಾನೆ. ಆಮೇಲೆ ಪೂರ್ವ ಗಾಂಧಾರದ ರಾಜ ತಕ್ಷಶಿಲೆಯ ಅಂಬಿ ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡಿದ್ರಿಂದ ಅಲ್ಲಿಂದ ಮುಂದೆ ಪರ್ವತ ರಾಜ್ಯದ ಮೇಲೆ ಅವನ ದಾಳಿ ಆಗತ್ತೆ. ಪುರೂರವ ವೀರಾವೇಶದಿಂದ ಹೋರಾಟ ಮಾಡಿದ್ರು ಕೂಡ ಕೊನೆಗೆ ಅವರಿಬ್ಬರಲ್ಲಿ ಸ್ನೇಹ ಏರ್ಪಾಟಾಗತ್ತೆ. ಆದರೆ ಅಲೆಕ್ಸಾಂಡರನ ಸೈನ್ಯದ ಮುನ್ನಡೆಯನ್ನ ತಡೆದಿದ್ದು ಮುಂದಿನ ಯುದ್ಧ ಕಠಪ್ರದೇಶದ್ದು ಅಂತ ಹೇಳಿ ಡಾಕ್ಟರ್ ನಿತ್ಯಾನಂದ ಅವರು ಉಲ್ಲೇಖ ಮಾಡ್ತಾರೆ. ಕಠಪ್ರದೇಶದ 18,000 ಜನ ಸೈನಿಕರು 1 ತಿಂಗಳುಗಳ ಕಾಲ ಅಲೆಕ್ಸಾಂಡರ್ನ ಸೈನಿಕರ ಜೊತೆಯಲ್ಲಿ ಜಿದ್ದಿನಿಂದ ಹೋರಾಟ ಮಾಡಿದ್ರೆ ಹೊರತು ಒಬ್ರು ಓಡ್ ಹೋಗ್ಲಿಲ್ಲ, ಒಬ್ರು ಶರಣಾಗತರಾಗಲಿಲ್ಲ. ಎಲ್ಲರೂ ಸತ್ತ ಮೇಲೆ ಆ ಪ್ರದೇಶ ಅಲೆಕ್ಸಾಂಡರ್ನ ವಶಕ್ಕೆ ಹೋಯಿತು. 18,000 ಸೈನಿಕರೇ ಈ ರೀತಿ ಹೋರಾಟ ಮಾಡ್ತಾರೆ ಅಂತಂದ್ರೆ ಇನ್ನು ಒಳಗಡೆ ಹೋದ್ರೆ ಮಗಧ ಸಾಮ್ರಾಜ್ಯದಲ್ಲಿ ಸಾಧಾರಣ 10 ಲಕ್ಷ ಸೈನ್ಯ ಇದೆ. ಇದನ್ನ ನೋಡಿದಾಗ ಅಲೆಕ್ಸಾಂಡರ್ನ ಸೈನಿಕರಿಗೆ ಮನೋಬಲ ಕುಗ್ಗೋಯ್ತು ಅಂತ ಹೇಳ್ತಾರೆ. ತಮಾಷೆಯಾಗಿ ಹೇಳ್ತಾರೆ, ಅಲೆಕ್ಸಾಂಡರ್ನ ಸೈನಿಕರಿಗೆ ಹೆಂಡತಿ ಮಕ್ಕಳ ನೆನಪಾಯಿತು. ಕ್ರಿಸ್ತಪೂರ್ವ 326 ಜುಲೈನಲ್ಲಿ ಒಂದು ದಿನ ಅಲೆಕ್ಸಾಂಡರ್ ತನ್ನ ಸೈನಿಕರಿಗೆ ಉತ್ಸಾಹ ಬರಲಿ ಅಂತ ಒಂದು ಅಮೋಘವಾದಂತ ಭಾಷಣ ಮಾಡ್ತಾನೆ. ಆ ಭಾಷಣ ಜಗತ್ತಿನ ಉತ್ತಮ ಭಾಷಣಗಳಲ್ಲಿ ಒಂದು ಅಂತ ದಾಖಲಾಯಿತೆ ಹೊರತು ಯಾವ ಉದ್ದೇಶಕ್ಕಾಗಿ ಅಲೆಕ್ಸಾಂಡರ್ ಭಾಷಣ ಮಾಡಿದ್ದ ಉದ್ದೇಶ ಈಡೇರಲಿಲ್ಲ. ಅವನ ಸೈನಿಕರು ವಾಪಸ್ ಹೋಗೋದಕ್ಕೆ ಹಠ ಮಾಡಿದ್ರಿಂದಾಗಿ ಅಲೆಕ್ಸಾಂಡರ್ ಹಿಂತಿರುಗುವಂತ ಯೋಚನೆ ಮಾಡಿದ್ರು ಕೂಡ ಅವನು ಯಾವ ದಾರಿನಲ್ಲಿ ಬಂದಿದ್ದ ಆ ದಾರಿನಲ್ಲಿ ಹಿಂದಕ್ಕೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಶ್ರೀರಾಮ್ ಸಾಠೆ ಅವರು ಬರ್ದಿದ್ದಾರೆ. ಏಕೆಂದ್ರೆ ಹಿಂದೂಗಳು ಒಮ್ಮೆ ಸೋತಿರಬಹುದು, ಆದ್ರೆ ಮತ್ತೆ ಎದ್ದು ನಿಂತರು. ಇದು ಉದ್ದಕ್ಕೂ ಹಿಂದೂ ಸಮಾಜದಲ್ಲಿ ನಾವು ನೋಡ್ತೀವಿ. ನಾವು ತಯಾರಿ ಇಲ್ಲದೆ ಇದ್ದಾಗ ಆದಂತ ದಾಳಿ, ಏಕೆಂದ್ರೆ ಅನೇಕ ದಿನಗಳ ಕಾಲ ನಮ್ಮ ದೇಶದಲ್ಲಿ ಸಿದ್ಧ ಸೈನ್ಯದ ಪದ್ಧತಿಯೇ ಇರಲಿಲ್ಲ. ದ್ವೇಷಕ್ಕಾಗಿ ಯುದ್ಧ ಮಾಡೋದ್ರ ಬದಲು ಶಕ್ತಿ ಪ್ರದರ್ಶನಕ್ಕಾಗಿ ಯುದ್ಧ ಮಾಡಿದಂತ ಜನ ನಾವು. ಹಾಗಾಗಿ ತಯಾರಿ ಇಲ್ಲದೆ ಇದ್ದಾಗ ನಾವು ಸೋತಿದ್ದುಂಟು, ಆದ್ರೆ ಸತ್ತಿಲ್ಲ, ಮತ್ತೆದ್ದು ನಿಂತ್ವಿ. ಅಲೆಕ್ಸಾಂಡರ್ನಿಗೂ ಅದೇ ಅನುಭವ. ಬಂದ ದಾರಿಯಲ್ಲಿ ಹಿಂದೆ ಹೋಗುವುದು ಕಷ್ಟ ಇತ್ತು. ಹಾಗಾಗಿ ಅವನು ತನ್ನ ಸೈನ್ಯವನ್ನ 2 ಭಾಗ ಮಾಡಿ ದಕ್ಷಿಣಕ್ಕೆ ಹೊರಳಿ ಪಶ್ಚಿಮಕ್ಕೆ ತಿರುಗುತ್ತಾನೆ. ಒಂದು ಭಾಗಕ್ಕೆ ತಾನೇ ಮುಖ್ಯಸ್ಥನಾಗಿದ್ದ. ಆದರೆ ಮಾಳವ ಮತ್ತು ಶೂದ್ರಕರು ಒಗ್ಗಟ್ಟಾಗಿ ಅಲೆಕ್ಸಾಂಡರ್ನ ಮೇಲೆ ಯುದ್ಧ ಮಾಡಿದ್ರಿಂದ ಆ ಯುದ್ಧದಲ್ಲಿ ಅವನಿಗೆ ಬಿದ್ದಂಥ ಒಂದು ವಿಷದ ಬಾಣ ಅವನನ್ನು ಆಹುತಿ ತಗೊಳುತ್ತೆ. ಅವನು ಗ್ರೀಸನ್ನ ತಲುಪಲಿಲ್ಲ. ಬ್ಯಾಬಿಲೋನಿಯಾದಲ್ಲೇ ಅವನು ತನ್ನ 32ನೇ ವಯಸ್ಸಿನಲ್ಲಿ ಮರಣವನ್ನ ಅಪ್ಪುತ್ತಾನೆ. ಅಲ್ಲಿಂದ ಮುಂದೆ 3ನೇ ದಾಳಿ ಕ್ರಿಸ್ತಪೂರ್ವ 2ನೇ ಶತಮಾನದ ಕೊನೆಯಲ್ಲಿ ಡಿಮಿಟ್ರಿಯಸ್ನ ದಾಳಿಯಲ್ಲಿ ಆಗತ್ತೆ. ಆ ದಾಳಿಯ ಸಂದರ್ಭದಲ್ಲಿ ಮಗಧ ಸಾಮ್ರಾಜ್ಯ ದುರ್ಬಲವಾಗಿತ್ತು. ಪಕ್ಕದ ಕಳಿಂಗ ಸಾಮ್ರಾಜ್ಯದಲ್ಲಿ ಖಾರವೇಲ ಅನ್ನುವಂಥ
ಮಹಾಪ್ರತಾಪಶಾಲಿಯಾದಂತಹ ರಾಜ ಇದ್ದ. ಲಂಕಾದಿಂದ ಟಿಬೆಟ್ ವರೆಗೆ ಅವನ ದಿಗ್ವಿಜಯ ನಡೆದಿತ್ತು. ಅವನು ಮಗಧದ ಮೇಲೆ ಮುತ್ತಿಗೆ ಹಾಕಿದ್ದ. ಆ ಸಮಯದಲ್ಲಿ ಅವನಿಗೆ ಸುದ್ದಿ ಬರುತ್ತೆ, ಡಿಮಿಟ್ರಿಯಸ್ನ ದಾಳಿ ಅಯೋಧ್ಯೆವರೆಗೆ ಬಂದಿದೆ. ಆಗ ಶತ್ರು ಯಾರು ಅನ್ನೋದನ್ನ ಯೋಚನೆ ಮಾಡದಂತಹ ಖಾರವೇಲ ಮಗಧದ ಮುತ್ತಿಗೆಯನ್ನ ಹಿಂದಕ್ಕೆ ತಗೊಂಡು ಡಿಮಿಟ್ರಿಯಸ್ನ ವಿರುದ್ಧ ತನ್ನ ಸೈನ್ಯವನ್ನ ತಿರುಗಿಸ್ತಾನೆ. ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಗ್ರೀಕ್ ಸೈನ್ಯ. ಹಾಗಾಗಿ ಅವರು ಓಡೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸಿಂಧೂ ನದಿಯ ಪೂರ್ವದ ದಡದವರೆಗೆ ಅವರನ್ನ ಹಿಮ್ಮೆಟ್ಟಿಸಿ ಖಾರವೇಲ ವಾಪಸ್ ಬರ್ತಾನೆ. ಆ ನಂತರ ಮಗಧ ಸಾಮ್ರಾಜ್ಯದ ಜನಗಳಿಗೂ ಸಂತೋಷ ಆಗಿ ಅವನ ಅಪೇಕ್ಷೆಯನ್ನು ಈಡೇರಿಸ್ತಾರೆ. ಅಲ್ಲಿಂದ ಮುಂದೆ ಮಗಧ ಸಾಮ್ರಾಜ್ಯ ದುರ್ಬಲವಾಗಿ ಕೊನೆಯ ರಾಜನನ್ನ ಪಕ್ಕಕ್ಕೆ ಸರಿಸಿ ಪುಷ್ಯಮಿತ್ರ ಮಗಧ ಸಾಮ್ರಾಜ್ಯದ ರಾಜನಾಗ್ತಾನೆ. ಅಲ್ಲಿಂದ ಶುಂಗ ವಂಶದ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಪುಷ್ಯಮಿತ್ರ ಗ್ರೀಕರನ್ನ 4ನೇ ಬಾರಿ ಹಿಮ್ಮೆಟ್ಟಿಸಿದರೆ ಪುಷ್ಯಮಿತ್ರನ ಮೊಮ್ಮಗನಾದಂತಹ ವಸುಮಿತ್ರ 5ನೇ ಯುದ್ಧವನ್ನ ಗ್ರೀಕರೊಂದಿಗೆ ಮಾಡಿ ಅವರನ್ನ ಶಾಶ್ವತವಾಗಿ ಹಿಂದಕ್ಕೆ ತಾಳ್ತಾನೆ. ಆ ನಂತರ ಗ್ರೀಕರು ಎಂದಿಗೂ ನಮ್ಮ ದೇಶದ ಮೇಲೆ ಶತ್ರುಗಳಾಗಿ ದಾಳಿ ಮಾಡಿದ್ದನ್ನ ನಾವು ನೋಡಿಲ್ಲ. ಮುಂದೆ ಪಾರ್ಥಿಯನ್ನರು, ಕುಶಾನರು ಮತ್ತು ಶಕರು 500 ವರ್ಷಗಳ ಕಾಲ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾಗ ಶಾತವಾಹನರು 30 ರಾಜರುಗಳು ಸುಮಾರು 460 ವರ್ಷಗಳ ಕಾಲ ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ಕರ್ನಾಟಕದಿಂದಲೂ ಕೂಡ ಆಳದಂಥ ಶಾತವಾಹನರು ಆ ಎಲ್ಲ ಶತ್ರುಗಳ ಜೊತೆಯಲ್ಲಿ 500 ವರ್ಷ ಕಾದಾಡ್ತಾರೆ. ಮಥುರಾದಲ್ಲಿದ್ದಂಥ ವಿಕ್ರಮಾದಿತ್ಯ ಉತ್ತರ ಭಾರತದಲ್ಲಿ ಶಕರನ್ನ ಹಿಮ್ಮೆಟ್ಟಿಸ್ತಾನೆ. ಹಾಗಾಗಿ ಕ್ರಿಸ್ತ ಪೂರ್ವ 52ರಿಂದ ವಿಕ್ರಮ ಸಂವತ್ಸರ ಪ್ರಾರಂಭ ಆಗಿ ಇವತ್ತಿಗೂ ಉತ್ತರ ಭಾರತ ನೇಪಾಳಗಳಲ್ಲಿ ಚಾಲ್ತಿನಲ್ಲಿದೆ. ದಕ್ಷಿಣಕ್ಕೆ ಪ್ರವೇಶ ಮಾಡಬೇಕು ಅಂತ ಶಕರು ಪ್ರಯತ್ನ ಮಾಡಿದಾಗ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಪೈಠಣ್ಣಿನ ಶಾಲಿವಾಹನ ಕ್ರಿಸ್ತಶಕ 58ರಲ್ಲಿ ಅವರನ್ನ ಹಿಮ್ಮೆಟ್ಟಿಸಿ ಇವತ್ತು ಶಾಲಿವಾಹನ ಶಕೆ ಅಂತ ಹೇಳಿ ನಾವು ಆ ಒಂದು ಸಂದರ್ಭವನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ಕ್ರಿಸ್ತಶಕ 460ರಲ್ಲಿ ಬಿಹಿರಗುಲ ಹೂಣರ ಸೈನ್ಯವನ್ನ ತಗೊಂಡು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ. ನಂತರ ಅವನ ಮಗ ತೋರಮನನ ದಾಳಿ ಆಗತ್ತೆ 520ರಲ್ಲಿ. 5 ಮತ್ತು 6ನೇ ಶತಮಾನದಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡದಂತ ಹೂಣರನ್ನ ತಡೆದಿದ್ದು ಗುಪ್ತ ಸಾಮ್ರಾಜ್ಯದ ರಾಜರುಗಳು. ಅದೇ ರೀತಿ ವರ್ಧನ ಸಾಮ್ರಾಜ್ಯದ ರಾಜವರ್ಧನ ಮತ್ತು ಪ್ರಭಾಕರ ವರ್ಧನರು. ಇವರೆಲ್ಲರ ಕಾರಣದಿಂದಾಗಿ 7ನೇ ಶತಮಾನದ ಪೂರ್ವಾರ್ಧ ದಕ್ಷಿಣದಲ್ಲಿ ಚಾಲುಕ್ಯ ಪುಲಿಕೇಶಿ, ಉತ್ತರದಲ್ಲಿ ಕನ್ಯಾಕುಬ್ಜದ ಹರ್ಷನ ಆಳ್ವಿಕೆ ನಡೀತಾ ಇದ್ದಂತಹ ಕಾಲಕ್ಕೆ ಈ ಪ್ರಾರಂಭದ 7 ಗುಂಪುಗಳಿಂದ ನಾವು ಮುಕ್ತರಾಗಿ ಸ್ವಾತಂತ್ರ್ಯವನ್ನ ಸಂಪಾದನೆ ಮಾಡಿದ್ವಿ. ಇನ್ನು ನಂತರದ ದಿನಗಳಲ್ಲಿ ಇನ್ನೂ ಒಂದು ಅದ್ಭುತವಾದಂತಹ ಒಂದು ಘಟನೆ ನಡೆಯುತ್ತೆ. ಈ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಬಂದಂತ ದಾಳಿಕೋರರೆಲ್ಲರೂ ಕೂಡ ಅವರೆಲ್ಲರೂ ಸೋತು ಇಲ್ಲಿ ಶಾಂತವಾದಂತಹ ಜೀವನವನ್ನು ನಡೆಸ್ತಾ ಇದ್ದಂತೆ ಅವರಿಗೆ ಈ ದೇಶದ ಸಂಸ್ಕೃತಿ, ಜೀವನ ಪದ್ಧತಿಗಳು ಆಕರ್ಷಿತವಾಗಿ ಅವರೆಲ್ಲರೂ ಕೂಡ ಹಿಂದೂಗಳಾಗಿ ಧರ್ಮಾಂತರ ಆಗ್ತಾರೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಾಜಸ್ಥಾನದ ಅರ್ಬುದ ಪರ್ವತದಲ್ಲಿ ನಡೆದಂತಹ ಒಂದು ದೊಡ್ಡ ಯಜ್ಞದಲ್ಲಿ ಅವರೆಲ್ಲ ಹಿಂದೂ ಗುಂಪುಗಳಲ್ಲಿ ಸೇರ್ ಹೋಗ್ತಾರೆ ಅನ್ನುವಂಥ ಮಾತನ್ನ ಡಾಕ್ಟರ್ ನಿತ್ಯಾನಂದ ಅವರು ಉಲ್ಲೇಖ ಮಾಡ್ತಾರೆ. ಹೀಗೆ ಮೊದಲ ಕಾಲಖಂಡದಲ್ಲಿ ದಾಳಿ ಮಾಡಿದಂಥ 7 ಗುಂಪುಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ನೋಟವನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇನ್ನೀಗ 2ನೇ ಭಾಗಕ್ಕೆ ಬರೋಣ. ಕ್ರಿಸ್ತಶಕ 632ರಲ್ಲಿ ಮೆಕ್ಕಾದಲ್ಲಿ ಮಹಮ್ಮದ್ ಪೈಗಂಬರ್ ಸಾಹೇಬರವರ ಒಂದು ಅಂತಿಮ ಯಾತ್ರೆ ನಡೆಯಿತು. ಆ ನಂತರ ಖಲೀಫರ ಆಳ್ವಿಕೆ ಅರಬ್ನಲ್ಲಿ ಪ್ರಾರಂಭ ಆಯಿತು. ಖಲೀಫರ ಸೈನ್ಯ ಜಗತ್ತಿನ ಪೂರ್ವ ಪಶ್ಚಿಮಗಳಲ್ಲಿ ಎಲ್ಲ ಕಡೆಗೆ ಹೊರಡಿತು ಸಾಮ್ರಾಜ್ಯ ವಿಸ್ತರಣೆಗಾಗಿ. ಆ ಪ್ರಕಾರ ಅವರು ಪೂರ್ವ ದಿಕ್ಕಿನಲ್ಲಿ 637ನೇ ಇಸ್ವಿನಲ್ಲಿ ಹಿಂದೂಸ್ಥಾನದ ಮೇಲೆ ದಾಳಿ ಮಾಡ್ತಾರೆ. ಮುಂಬೈ ಹತ್ರ ಇರುವಂತಹ ಸ್ಥಾನಕ ಅಥವಾ ಠಾಣಾ, ಅಲ್ಲಿ ನೌಕಾ ಸೈನ್ಯದ ಮುಖಾಂತರ ಅರಬ್ಬರ ಮೊದಲ ದಾಳಿ ಆಗುತ್ತೆ. ಆದರೆ ಆ ಪ್ರದೇಶ ಪುಲಿಕೇಶಿಯ ಆಳ್ವಿಕೆಗೆ ಸೇರಿತ್ತು. ಪುಲಿಕೇಶಿಯ ಸೈನಿಕರುಗಳು
ಆ ಮೊದಲ ದಾಳಿಯನ್ನ ಹಿಮ್ಮೆಟ್ಟಿಸ್ತಾರೆ. ಅದಾದ್ಮೇಲೆ ಗುಜರಾತಿನ ಭೃಗು ಕಚ್ಛ ಅಥವಾ ಬರೂಚಿನ ಮೇಲೆ ಅವರ ದಾಳಿ ಆಗತ್ತೆ. ಆ ನೌಕಾ ಯುದ್ಧದಲ್ಲೂ ಅವರು ಸೋಲ್ತಾರೆ. ಮೂರನೆಯ ದಾಳಿ ಅವರದಾಗಿದ್ದು ಸಿಂಧ್ ಪ್ರದೇಶದ ದೇವಲ್ ಅನ್ನುವಂಥ ಬಂದರ್ನಲ್ಲಿ, ಅಲ್ಲೂ ಕೂಡ ಅವರು ಹಿಮ್ಮೆಟ್ಟುತ್ತಾರೆ. ಹೀಗೆ ನೌಕಾ ದಾಳಿಯ 3 ಯುದ್ಧಗಳಲ್ಲಿ ಅವರು ಸೋತ ಮೇಲೆ ನಂತರ ಅವರು ಭೂಮಾರ್ಗವಾಗಿ ನಮ್ಮ ದೇಶದ ಮೇಲೆ ದಾಳಿಗಳನ್ನು ಎಸಗುತ್ತಾರೆ. ಹೀಗೆ 637ರಿಂದ 712ರವರೆಗೆ 15 ದಾಳಿಗಳು ಅರಬ್ಬರದು ನಮ್ಮ ಮೇಲೆ ನಡೆಯುತ್ತೆ. ಅದರಲ್ಲಿ 13 ದಾಳಿಗಳಲ್ಲಿ ಅವರು ಹಿಮ್ಮೆಟ್ಟಬೇಕಾಗಿ ಬರುತ್ತೆ. ಕೊನೆಯ ದಾಳಿ 15ನೇ ದಾಳಿ ಅದು ಮಹಮ್ಮದ್ ಬಿನ್ ಕಾಸಿಮನ ದಾಳಿ. ಮಾರ್ಚ್ 15ನೇ ತಾರೀಕು ನಡೆದಂಥ ಒಂದು ದಿನದ ಆ ಯುದ್ಧದಲ್ಲಿ ಸಿಂಧ್ ಪ್ರದೇಶದ ರಾಜ ದಾಹಿರ ಆತ ಸೋಲ್ತಾನೆ, ಯುದ್ಧದಲ್ಲಿ ಸಾಯ್ತಾನೆ. ಆದ್ರೆ ಆತನ ಪತ್ನಿ ಯುದ್ಧವನ್ನ ಮುಂದುವರಿಸ್ತಾಳೆ. ಆದ್ರೆ ಆಮೇಲೆ ಅವಳು ಕೂಡ ಮರಣವನ್ನ ಅಪ್ಪುತ್ತಾಳೆ. ನಂತರ ಅವನ 2 ಮಕ್ಕಳು ಬಂಧನಕ್ಕೆ ಒಳಗಾಗಿ ಆಮೇಲೆ ಅವರು ಮುಂದೆ ಖಲೀಫನ ಹತ್ರ ತಂತ್ರಗಾರಿಕೆಯಿಂದ ಮಹಮ್ಮದ್ ಬಿನ್ ಕಾಸಿಂ ಸಾಯೋ ಹಾಗೆ ಮಾಡಿ ಸೇಡು ತೀರಿಸಿಕೊಂಡು ಅವರೂ ಕೂಡ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಆದರೆ ರಾಜ ದಾಹಿರನ ಮಗ ತನ್ನ ಚಿಕ್ಕಪ್ಪನ ಸಲಹೆಯಂತೆ ಆತನೊಂದಿಗೆ ಮೇವಾಡಕ್ಕೆ ಹೋಗ್ತಾನೆ. ರಾಜಸ್ಥಾನದ ಮೇವಾಡ ಸಂಸ್ಥಾನದ ಚಿತ್ತೋಡದಲ್ಲಿ ಇದ್ದಂಥ ಬಾಪ್ಪ ರಾವಲನ ಆಶ್ರಯವನ್ನ ಪಡ್ಕೊಳ್ತಾನೆ. ಕಾಸಿಂ ಬಾಪ್ಪ ರಾವಲನ ಮೇಲೆ ಯುದ್ಧ ಮಾಡಿದಾಗ ಬಾಪ್ಪ ರಾವಲ ಕಾಸಿಂನನ್ನ ಸೋಲಿಸಿ ಮುಂದೆ ಅವನು ಇರಾನಿನವರೆಗೆ ತನ್ನ ದಿಗ್ವಿಜಯವನ್ನು ನಡೆಸ್ತಾನೆ. ರಾವಲ್ ಪಿಂಡಿ ಅನ್ನುವಂಥ ಹೆಸರು ಬಾಪ್ಪ ರಾವಲನಿಂದಲೇ ಬಂತು ಅಂತ ಹೇಳಿ ಇತಿಹಾಸಕಾರರು ನಮಗೆ ಬೊಟ್ಟು ಮಾಡಿ ತೋರಿಸ್ತಾರೆ. ಹೀಗೆ ಮಹಮ್ಮದ್ ಬಿನ್ ಕಾಸಿಮನ ದಾಳಿ 712ರಲ್ಲಿ ಆಯಿತು. ಆದರೆ ನಂತರದ ದಿನಗಳಲ್ಲಿ ಅರಬ್ನಿಂದ ಯಾವುದೇ ಒಬ್ಬ ಪ್ರಮುಖವಾದಂಥ ದಾಳಿಕೋರ ನಮ್ಮ ದೇಶದ ಒಳಗಡೆಗೆ ಬಂದದ್ದನ್ನ ನಾವು ಇತಿಹಾಸದಲ್ಲಿ ಗಮನಿಸೋದಿಲ್ಲ. ಕಾಸಿಂನ ನಂತರ ನಮ್ಮ ದೇಶದ ಮೇಲೆ ಒಳಗಡೆಗೆ ಬಂದಿದ್ದು ಅಫ್ಘನ್ನರು. ಅಫ್ಘಾನಿಸ್ತಾನ ಅದು ಒಂದು ಕಾಲದಲ್ಲಿ ಹಿಂದೂಸ್ತಾನದ್ದೇ ಒಂದು ಭಾಗ. ಅದನ್ನ ಗಾಂಧಾರ ಪ್ರದೇಶ ಅಂತ ಕರೀತಾ ಇದ್ರು. ಖುಬಾ ಅನ್ನುವಂಥ ನದಿಯ ದಡದಲ್ಲಿ ಇದ್ದಂಥ ಕಾಬೂಲ್, ಹಾಗೆ ಪಕ್ಕದಲ್ಲಿದ್ದಂಥ ಜಾಬೂಲ್, ಹೀಗೆ 2 ಸಂಸ್ಥಾನಗಳು ಗಾಂಧಾರದಲ್ಲಿದ್ವು. ಆ ಕಾಬೂಲ್ನಲ್ಲಿದ್ದಂಥ ರಣಬಾಲ, ಅವನ ಹೆಸರು ಅರಬ್ ಸಾಹಿತ್ಯದಲ್ಲೂ ಕೂಡ ವಿರಾಜಮಾನವಾಗಿತ್ತು. ಅವನ ಪರಾಕ್ರಮ ಅದ್ವಿತೀಯವಾಗಿತ್ತು ಅಂತ ಅನ್ನೋದನ್ನ ಇತಿಹಾಸಕಾರರು ಹೇಳ್ತಾರೆ. 650ನೇ ಇಸ್ವಿಯಿಂದ 870ನೇ ಇಸ್ವಿವರೆಗೆ 220 ವರ್ಷಗಳ ಕಾಲ ಕೇವಲ ಗಾಂಧಾರ ಒಂದೇ ಅರಬ್ಬರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದೆ. ಆದರೆ ಕೊನೆಗೆ ಕ್ರಿಸ್ತಶಕ 870ರಲ್ಲಿ ಯಾಕೂಬನ ಮೋಸದಿಂದಾಗಿ ರಣಬಾಲ ಸತ್ತು ಕಾಬೂಲ್ ಮತ್ತೆ ಜಾಬೂಲ್ಗಳು ಅರಬ್ಬರ ಕೈಗೆ ಹೋದ ಮೇಲೆ ಆ ದೇಶ, ಆ ಭಾಗಗಳು ಹಿಂದೂಸ್ತಾನದಿಂದ ದೂರ ಆದವು. ಆ ಪ್ರದೇಶ ಸಂಪೂರ್ಣವಾಗಿ ರೂಪಾಂತರವಾಯಿತು. ಆಮೇಲೆ ದಾಳಿ ಮಾಡಿದಂಥ ಮಹಮ್ಮದ್ ಗಜ್ನಿ, ಮಹಮ್ಮದ್ ಗೋರಿ ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಹಿಂದೂಸ್ತಾನದ ಭಾಗಗಳೇ ಆಗಿದ್ದಂಥ ಗಾಂಧಾರದವರೇ ಆಗಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಮಹಮ್ಮದ್ ಬಿನ್ ಕಾಸಿಂನ ನಂತರ ನಮ್ಮ ದೇಶದ ಒಳಗಡೆಗೆ ಬಂದಂಥ ಪ್ರಬಲವಾದಂಥ ಆಕ್ರಮಣಕಾರಿ ಅಂತಂದ್ರೆ ಮಹಮ್ಮದ್ ಗಜ್ನಿನೇ. ಆದರೆ ಅವರಿಬ್ಬರ ನಡುವೆ ಸಾಕಷ್ಟು ಅಂತರ ಇದೆ. ಮಹಮ್ಮದ್ ಬಿನ್ ಕಾಸಿಂ ಹೋಗಿದ್ದು ಕ್ರಿಸ್ತಶಕ 712. ಮಹಮ್ಮದ್ ಗಜ್ನಿ ನಮ್ಮ ದೇಶದ ಒಳಗಡೆಗೆ ಬಂದಿದ್ದು 997. ಅಂದ್ರೆ ಸುಮಾರು 280 ವರ್ಷಗಳ ಕಾಲ ಯಾವುದೇ ಪ್ರಬಲ ಆಕ್ರಮಣಕಾರಿಯನ್ನ ನಾವು ಒಳಗಡೆಗೆ ಬರೋದಿಕ್ಕೆ ಬಿಟ್ಟಿಲ್ಲ. ಆದರೆ ಮುಂದೆ ಮಹಮ್ಮದ್ ಗಜ್ನಿಯ ಕಾಲದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದ್ದಂಥ ಗಜ್ನವಿ ಅನ್ನುವಂಥ ಪ್ರದೇಶ, ಆ ಪ್ರದೇಶಕ್ಕೆ ಸೇರಿದಂಥ ಮಹಮ್ಮದ್ ಗಜ್ನಿ ಅವನು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾನೆ. ಸುಮಾರು 25 ವರ್ಷಗಳ ಕಾಲ ಅವನ ಆಕ್ರಮಣ ನಮ್ಮ ದೇಶದ ಮೇಲೆ ನಡೆದಿದೆ. ಆದರೆ ಮಹಮ್ಮದ್ ಗಜ್ನಿ 1026ರಲ್ಲಿ ಅವನು ಹಿಂದಕ್ಕೆ ಹೋಗ್ತಾನೆ. 1026 ನಂತರ ಗಜ್ನಿಯ ಯಾವುದೇ ದಾಳಿ ನಮ್ಮ ದೇಶದ ಮೇಲೆ ಆಗಿಲ್ಲ. ಆ ನಂತರ 7 ವರ್ಷಗಳಲ್ಲಿ ಮಹಮ್ಮದ್ ಗಜ್ನಿಯ ಸೋದರಳಿಯ ಸಾಲಾರ್ ಮಸೂದ್ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಅವನ ಜೊತೆಯಲ್ಲಿ 1 ಲಕ್ಷ ಸೈನ್ಯ ಇತ್ತು.
ಉತ್ತರ ಭಾರತದ ಎಲ್ಲ ರಜಪೂತರು ರಾಜ ಸುಹೈಲ್ ದೇವನ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಸಾಲಾರ್ ಮಸೂದನ ವಿರುದ್ಧ ಹೋರಾಟ ಮಾಡಿ ಸಾಲಾರ್ ಮಸೂದನೂ ಸೇರಿದಂತೆ 1 ಲಕ್ಷ ಸೈನ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಆ ನಂತರ ಮತ್ಯಾವ ಪ್ರಬಲ ದಾಳಿಕೋರನು ಕೂಡ ಒಳಗಡೆಗೆ ಬಂದಿದ್ದನ್ನ ನಾವು ನೋಡೋದಿಲ್ಲ. ಮುಂದೆ ಮಹಮ್ಮದ್ ಗೋರಿ ಆಕ್ರಮಣ ಆಯಿತು. ಮಹಮ್ಮದ್ ಗೋರಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದು 1075ರಲ್ಲಿ, 1175ರಲ್ಲಿ. ಸಾಲಾರ್ ಮಸೂದ್ ಹೋಗಿದ್ದು 1033ರಲ್ಲಿ. ಹೀಗೆ ಸುಮಾರು 140 ವರ್ಷಗಳ ಕಾಲ ಯಾವುದೇ ಆಕ್ರಮಣಕಾರಿ ವಿದೇಶಗಳಿಂದ ನಮ್ಮ ದೇಶದ ಮೇಲೆ ದಾಳಿ ಮಾಡಿಲ್ಲ. ಮಹಮ್ಮದ್ ಗೋರಿಯ ಕಾಲದಲ್ಲೂ ಕೂಡ ಪೃಥ್ವಿರಾಜನ ಪ್ರಬಲವಾದಂತಹ ವಿರೋಧ ಇದೆ. 6-7 ಬಾರಿ ಪೃಥ್ವಿರಾಜನಿಂದ ಮಹಮ್ಮದ್ ಗೋರಿ ಸೋತಿದ್ದಾನೆ. ಆದರೆ ಕೊನೆಗೆ 1193ನೇ ಇಸ್ವಿನಲ್ಲಿ ನಡೆದಂಥ 2ನೇ ತರಾಯಿ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಗೆದ್ದು ಪೃಥ್ವಿರಾಜ ಸಾವನ್ನ ಅಪ್ಪಬೇಕಾಗತ್ತೆ. ಅಲ್ಲಿಂದ ಈ ದೇಶದ ಅನೇಕ ಭಾಗಗಳು ವಿದೇಶಿಯರ ಪಾಲಾಗಿದ್ದನ್ನ ನಾವು ನೋಡ್ತೀವಿ. ಆದರೆ ಇದೇ ಅರಬ್ ಸೈನ್ಯ ನಂತರದ ಅರಬ್ಬಿನ ಪ್ರಭಾವಕ್ಕೆ ಒಳಗಾದಂತಹ ಪ್ರದೇಶಗಳು ಎಲ್ಲ ಇಸ್ಲಾಮಿ ಸೈನ್ಯಗಳು ಪೂರ್ವ ದಿಕ್ಕಿನಲ್ಲಿ ಬಂದಂತೆನೇ ಪಶ್ಚಿಮ ದಿಕ್ಕಿಗೂ ಹೋಗಿದ್ರು ಅವರು. ಆದರೆ ಅರಬ್ಬರು ಕೇವಲ 100 ವರ್ಷಗಳಲ್ಲಿ ಪಶ್ಚಿಮ ಆಫ್ರಿಕಾದಿಂದ ಹಿಡಿದು ಸಿಂಧ್ ಪ್ರಾಂತದವರೆಗೆ ಕೇವಲ 100 ವರ್ಷಗಳಲ್ಲಿ ಅನೇಕ ಭೂಭಾಗಗಳನ್ನ ತಮ್ಮ ಪ್ರಭಾವಕ್ಕೆ ಒಳಗೆ ಮಾಡಿಕೊಂಡ್ರು. ಆದರೆ ನಮ್ಮ ದೇಶದಲ್ಲಿ ಅವರಿಗೆ ಬೇರೆಯೇ ಒಂದು ಕಥೆ ಎದುರಾಗಿತ್ತು. ನಮ್ಮ ದೇಶದ ಒಳಗಡೆಗೆ ಬರೋದಕ್ಕೇನೆ ಅವ್ರಿಗೆ 500 ವರ್ಷ ಬೇಕಾಯ್ತು. 12ನೇ ಶತಮಾನದ ಕೊನೆಯಿಂದ 18ನೇ ಶತಮಾನದ ಕೊನೆಯವರೆಗೆ ಮತ್ತೆ ಅವರೆಲ್ಲರೂ ಕೂಡ ಇಲ್ಲಿ ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಕೊನೆಗೆ ಔರಂಗಜೇಬನ ಮರಣದೊಂದಿಗೆ ಆ ಎಲ್ಲ ಶಕ್ತಿಗಳು ಕೂಡ ಇಲ್ಲಿ ದುರ್ಬಲವಾದವು. ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ನಿರಂತರವಾಗಿ ನಡೆದಂಥ 500 ವರ್ಷಗಳ ಹೋರಾಟ. ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಕಾಲಗಳಲ್ಲಿ ಹೋರಾಟ ನಡೆದಿದೆ. ಒಬ್ಬ ವ್ಯಕ್ತಿಯಿಂದ, ಒಂದು ಗುಂಪಿನಿಂದ, ಒಂದು ದೊಡ್ಡ ಸಾಮ್ರಾಜ್ಯದಿಂದ ಹೋರಾಟಗಳು ನಡೆದಿದ್ದಾವೆ. ಧರ್ಮ ಸಂಸ್ಕೃತಿಗಳ ರಕ್ಷಣೆಗಾಗಿಯೇ ಸಾಮ್ರಾಜ್ಯಗಳು ಪ್ರಾರಂಭ ಆಗಿದ್ದಾವೆ. ವಿಜಯನಗರ ಸಾಮ್ರಾಜ್ಯ, ಹಿಂದವಿ ಸ್ವರಾಜ್ಯ, ಸಿಖ್ ಸಾಮ್ರಾಜ್ಯ, ಇದೆಲ್ಲವೂ ಕೂಡ ವಿದೇಶಿಯರ ರಿಲಿಜನ್ಗಳನ್ನ ತಡಿಬೇಕು ಅಂತಲೇ ಪ್ರಾರಂಭ ಆದಂಥ ಸಂಸ್ಥಾನಗಳು ಮುಂದೆ ಮಹಾ ಸಾಮ್ರಾಜ್ಯಗಳಾಗಿ ಬೆಳೆದವು. ಮೊದಲನೇದಾಗಿ ರಾಜಸ್ಥಾನದ ಕಥೆಯನ್ನು ನಾವು ನೋಡಿದ್ರೆ, ಬಾಪ್ಪ ರಾವಲ 8ನೇ ಶತಮಾನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು. ಮುಂದೆ ರಾಣಾ ಹಮ್ಮೀರ, ರಾಣಾ ಕುಂಭ, ರಾಣಾ ಸಂಗ್ರಾಮ ಸಿಂಹ, ರಾಣಾ ಪ್ರತಾಪ್ ಸಿಂಹ, ಆಮೇಲೆ ರಾಣಾ ರಾಜಸಿಂಹ, ಅಮರಸಿಂಹನವರೆಗೆ 18ನೇ ಶತಮಾನದವರೆಗೆ ರಾಜಸ್ಥಾನದ ಜನ ವಿದೇಶಿ ಶಕ್ತಿಗಳ ವಿರುದ್ಧವಾಗಿ, ಮುಸಲ್ಮಾನರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ರಾಣಾ ಸಂಗ್ರಾಮ ಸಿಂಹ ಬಾಬರನ ವಿರುದ್ಧ ಹೋರಾಟ ಮಾಡಿದ. 3 ಯುದ್ಧಗಳನ್ನ ಅವನ ಜೊತೆಗೆ ಮಾಡಿದ್ದಾನೆ. ಮಹಾರಾಣಾ ಪ್ರತಾಪ್ ಸಿಂಹನಂತೂ ಕೂಡ ಅಕ್ಬರನ ಕೈಗೆ ಸಿಕ್ಕಾಕೊಳ್ಳದೆ 12 ವರ್ಷಗಳ ಕಾಲ ಸ್ವತಂತ್ರವಾಗಿ ಅವನು ರಾಜ್ಯಭಾರವನ್ನ ಮಾಡಿದ್ದಾನೆ. ಹೀಗೆ ರಾಜಸ್ಥಾನದ ನಂತರ ಪಂಜಾಬಿನಲ್ಲಿ ವಿದೇಶಿ ಶಕ್ತಿಗಳ ಆಕ್ರಮಣದಿಂದ ವಾಯುವ್ಯ ಭಾರತದಲ್ಲಿ ತಮ್ಮ ಧರ್ಮ ಸಂಸ್ಕೃತಿಗಳನ್ನ ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದಂಥ ಹಿಂದೂಗಳಿಗೆ ಭಕ್ತಿ ಪಂಥದ ಮುಖಾಂತರ ಒಂದು ಹೊಸ ಆಶ್ರಯವನ್ನ ಕೊಟ್ಟಿದ್ದು ಗುರು ನಾನಕ್. 16ನೇ ಶತಮಾನದಲ್ಲಿ ನಾನಕ ಪಂಥ ಪ್ರಾರಂಭ ಆಯಿತು ವಾಯುವ್ಯ ಭಾಗದಲ್ಲಿ. ಆದರೆ ಮುಂದೆ ಅರ್ಜುನ ದೇವರ ಕಾಲದಲ್ಲಿ ಅವರು ಮತಾಂತರವನ್ನು ವಿರೋಧ ಮಾಡಿ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಜಹಾಂಗೀರನ ಹಿಂಸೆಗೆ ಅವರು ಬಗ್ಲಿಲ್ಲ. ಮುಂದೆ 9ನೇ ಗುರು ತೇಗ್ ಬಹದ್ದೂರ್ ಮತಾಂತರವನ್ನ ವಿರೋಧ ಮಾಡಿದ ಕಾರಣದಿಂದಾಗಿ ಔರಂಗಜೇಬನಿಂದ ಶಿರಚ್ಛೇದನದ ಶಿಕ್ಷೆಗೆ ಒಳಗಾಗ್ತಾರೆ. ನಂತರ 10ನೇ ಗುರು ಗೋವಿಂದ್ ಸಿಂಗ್ ಮೊಘಲರನ್ನ ಈ ದೇಶದಿಂದ ಓಡಿಸ್ಬೇಕು ಅಂತ ಹೇಳಿ ಖಾಲ್ಸಾ ಪಂಥವನ್ನೇ ಪ್ರಾರಂಭ ಮಾಡ್ತಾರೆ. ಪ್ರಸಿದ್ಧವಾದಂತಹ ಚಮಕೋರ್ ಯುದ್ಧ ಆಗತ್ತೆ. 4 ಜನ ಗುರು ಗೋವಿಂದ್ ಸಿಂಗ್ರ ಮಕ್ಕಳು ಎಲ್ಲರೂ ಕೂಡ ಆ ಒಂದು ಪ್ರಯತ್ನದಲ್ಲಿ ಬಲಿದಾನವನ್ನ ಗೈತಾರೆ. ಮುಂದೆ ರಾಜ ರಂಜಿತ್ ಸಿಂಗ್ನ ಕಾಲದಲ್ಲಿ 18ನೇ ಶತಮಾನದ ಕೊನೆಯಿಂದ 19ನೇ ಶತಮಾನದ ಪೂರ್ವಾರ್ಧದವರೆಗೆ ವಿಶಾಲವಾದಂತಹ ಸಿಖ್ ಸಾಮ್ರಾಜ್ಯ ನಿರ್ಮಾಣ ಆಗಿ ಆ ಎಲ್ಲ ವಾಯುವ್ಯ ಭಾಗದಲ್ಲಿ ಕಾಬೂಲ್ನಿಂದ ಹಿಡಿದು ಅಮೃತ್ಸರದ ಶ್ರೀನಗರದವರೆಗೆ
ವಿದೇಶಿ ಶಕ್ತಿಗಳೆಲ್ಲವೂ ಕೂಡ ನತಮಸ್ತಕವಾಗಿ ಹಿಂದೂಸ್ತಾನ ಸ್ವತಂತ್ರವಾಗಿತ್ತು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು 16ನೇ ವಯಸ್ಸಿನಲ್ಲೇ ಬಿಜಾಪುರದ ಆದಿಲ್ ಶಾಹಿಯ ಕೋಟೆಗಳನ್ನ ಗೆಲ್ತಾ 28 ವರ್ಷಗಳ ಕಾಲ ಯುದ್ಧಗಳನ್ನ ಮಾಡಿ ನೂರಾರು ಕೋಟೆಗಳನ್ನ ಗೆದ್ದು 1674ನೇ ಇಸ್ವಿನಲ್ಲಿ ಔರಂಗಜೇಬನಿಂದನೂ ಛತ್ರಪತಿ ಅಂತ ಅನ್ನಿಸ್ಕೊಂಡು 6 ವರ್ಷಗಳ ಕಾಲ ಸ್ವತಂತ್ರವಾಗಿ ರಾಜ್ಯಭಾರ ಮಾಡ್ತಾರೆ. ಶಿವಾಜಿಯ ಮರಣದ ನಂತರ ಹಿಂದವಿ ಸ್ವರಾಜ್ಯವನ್ನ ಧೂಳಿಪಟ ಮಾಡ್ತೀನಿ ಅಂತ ಹೇಳಿ 10 ಲಕ್ಷ ಸೈನ್ಯದೊಂದಿಗೆ ಆಗ್ರಾದಿಂದ ಇಳಿದು ಬರ್ತಾನೆ ಔರಂಗಜೇಬ. 27 ವರ್ಷ ಅವನ ಪ್ರಯತ್ನ ನಡೆಯುತ್ತೆ. ಇಲ್ಲಿ 10 ವರ್ಷ ಸಂಭಾಜಿಯ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಧರ್ಮವೀರ ಸಂಭಾಜಿ ಆತ ಕೊನೆಗೆ ಮೋಸದಿಂದ ಸೆರೆ ಆದರೂ ಕೂಡ, ಚಿತ್ರಹಿಂಸೆಯನ್ನು ಅನುಭವಿಸಿದ್ರು ಕೂಡ ಅದೆಲ್ಲವನ್ನೂ ಕೂಡ ಅವರು ತಡ್ಕೊಳ್ತಾರೆ ಹೊರತು ಮತಾಂತರಕ್ಕೆ ಒಪ್ಪಲಿಲ್ಲ. ನಂತರ ರಾಜಾರಾಮ, ಆ ನಂತರ ರಾಜಾರಾಮನ ಪತ್ನಿ ಸईबाईಯ ನೇತೃತ್ವದಲ್ಲಿ, ಆ ನಂತರ ಸಂತಾಜಿ ಘೋರ್ಪಡೆ, ಧನಾಜಿ ಜಾಧವ ಅನ್ನುವಂಥ ಸರ್ದಾರ ನೇತೃತ್ವದಲ್ಲಿ ಔರಂಗಜೇಬನ ವಿರುದ್ಧ ಹೋರಾಟ ನಡೆಯಿತು. ಔರಂಗಜೇಬನ ಕಣ್ಣೆದುರುಗಡೆನೇ ಮಹಾರಾಷ್ಟ್ರದ ಒಂದೊಂದು ಮನೆಯೂ ಒಂದೊಂದು ಕೋಟೆಯಾಗಿ ಒಬ್ಬೊಬ್ಬ ಹಿಂದೂವು ಒಬ್ಬೊಬ್ಬ ಸೈನಿಕನಾಗಿ ಮೊಘಲರಿಗೆ ಸೇರಿದಂಥ ಅನೇಕ ಪ್ರಾಂತಗಳನ್ನ ಗೆಲ್ಲೋದಕ್ಕೆ ಪ್ರಾರಂಭ ಮಾಡಿದ್ರು. 1705-6ರಲ್ಲಿ ಗುಜರಾತ್, ಬಿಹಾರಗಳು ಹಿಂದವಿ ಸ್ವರಾಜ್ಯದ ವಶಕ್ಕೆ ಬರುತ್ತವೆ. ಆ ನಂತರದಲ್ಲಿ ಔರಂಗಜೇಬ 1707ರಲ್ಲಿ ಅವನು ವಾಪಸ್ ಹೋಗ್ಲಾರದೆ ಸಂಭಾಜಿನಗರದಲ್ಲಿನೇ ಅವನ ಅಂತ್ಯವಾಗುತ್ತೆ. ಮುಂದೆ ಪೇಶ್ವೆಗಳ ಪ್ರಭಾವಿ ಆಡಳಿತ, ಬಾಲಾಜಿ ವಿಶ್ವನಾಥ ಪೇಶ್ವೆ ಬಾಲಾಜಿ ಬಾಜಿರಾಯ ಮತ್ತು ಮಾಧವರಾವ್ ಪೇಶ್ವೆ, ಆ 4 ಜನ ಪೇಶ್ವೆಗಳ ಕಾಲದಲ್ಲಿ ಹಿಂದವಿ ಸ್ವರಾಜ್ಯದ ಕೀರ್ತಿ ಪತಾಕೆ ಅದು ಅಟ್ಟಕ್ವರೆಗೆ ಹೋಗುತ್ತೆ. ಅಟಕ್ ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದಿನ ಹತ್ತಿರದಲ್ಲಿರುವಂತಹ ಒಂದು ಜಾಗ. ಪೇಶ್ವೆ ಬಾಜಿರಾಯ ಯಾವಾಗ್ಲೂ ಯುದ್ಧದಲ್ಲಿ ಮುಳುಗುತ್ತಾ ಇದ್ದ. ನಿನ್ನ ಕುದುರೆಗಳಿಗೆ ವಿಶ್ರಾಂತಿ ಯಾವಾಗ ಅಂತಂದಾಗ ಕಾಬೂಲ್ನಲ್ಲಿ ನೀರು ಕುಡಿದಾಗ ಅಂತ ಅವನು ಹೇಳ್ತಾ ಇದ್ದ. ಮುಂದೆ ರಘೋಬ ಮತ್ತು ನಾರಾಯಣರಾವ್ ದಿಲ್ಲಿಯ ಸಿಂಹಾಸನದ ಮೇಲೆ ದಾಳಿ ಮಾಡಿ ಆ ಸಿಂಹಾಸನವನ್ನ ಸಂಪೂರ್ಣವಾಗಿ ನುಚ್ಚುನೂರು ಮಾಡ್ತಾರೆ. ಹೀಗೆ ದಕ್ಷಿಣ ಭಾರತ, ಪಶ್ಚಿಮ ಭಾರತ, ವಾಯುವ್ಯ ಭಾರತಗಳು ಮಹಾರಾಷ್ಟ್ರ ಮತ್ತು ಪಂಜಾಬಿನ ಶಕ್ತಿಯಿಂದಾಗಿ ವಿದೇಶಿ ಆಳ್ವಿಕೆಯನ್ನ ಪರಾಸ್ತ ಮಾಡಿ ಅಲ್ಲೆಲ್ಲ ಕಡೆ ಹಿಂದೂ ಸಮಾಜ ಧೈರ್ಯವಾಗಿ ಜೀವನ ಮಾಡುವಂತ ಒಂದು ಪ್ರಸಂಗ ಬರುತ್ತೆ. ಕರ್ನಾಟಕದ ಪಾತ್ರ ಅದ್ವಿತೀಯವಾಗಿದೆ. ಹಿಂದೂ ಧರ್ಮ ಸಂಸ್ಕೃತಿಗಳನ್ನ ಉಳಿಸೋದಿಕ್ಕೆ ನಮ್ಮ ದೇಶದಲ್ಲಿ ಪ್ರಾರಂಭ ಆದಂಥ 3 ಸಾಮ್ರಾಜ್ಯಗಳಲ್ಲಿ ಮೊಟ್ಟ ಮೊದಲನೇದೇನೆ ವಿಜಯನಗರ ಸಾಮ್ರಾಜ್ಯ. ವಿದ್ಯಾರಣ್ಯರ ಕಾರಣದಿಂದಾಗಿ ಹಕ್ಕಬುಕ್ಕರು ಸಾಮ್ರಾಜ್ಯವನ್ನ ಇಲ್ಲಿ ಸ್ಥಾಪನೆ ಮಾಡಿ ಪ್ರೌಢದೇವರಾಯ, ಕೃಷ್ಣದೇವರಾಯ, ಹಳೆಯ ರಾಮರಾಯರ ಕಾಲದಲ್ಲಿ ಚೆನ್ನಾಗಿ ವರ್ಷಗಳ ಕಾಲ ಅದು ಹಿಂದೂ ಧರ್ಮ ಸಂಸ್ಕೃತಿಗಳನ್ನ ದಕ್ಷಿಣ ಭಾರತದಲ್ಲಿ ರಕ್ಷಣೆ ಮಾಡಿದೆ. ಆ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯಿಂದಲೇ ಶಿವಾಜಿ ಮಹಾರಾಜರಿಗೂ ಕೂಡ ಹಿಂದವಿ ಸ್ವರಾಜ್ಯವನ್ನ ನಿರ್ಮಾಣ ಮಾಡುವಂತ ಒಂದು ಆಸಕ್ತಿ ನಿರ್ಮಾಣ ಆಗಿರೋದನ್ನ ಇತಿಹಾಸಕಾರರು ಗಮನಿಸ್ತಾರೆ. ಹೀಗೆ ಇಡೀ ದೇಶದಲ್ಲಿ 500 ವರ್ಷಗಳ ಕಾಲ ನಡೆದಂಥ ವೈಯಕ್ತಿಕವಾದ, ಸಾಮೂಹಿಕವಾದ, ಸಣ್ಣದಾದ, ದೊಡ್ಡದಾದ ಪ್ರಯತ್ನಗಳು. ಇವತ್ತು ಸೋತ್ವಿ, ನಾಳೆ ಗೆದ್ವಿ, ಇಲ್ಲಿ ಸೋತ್ವಿ, ಇನ್ನೆಲ್ಲೋ ಗೆದ್ವಿ, ಹೋರಾಟವನ್ನ ನಿರಂತರವಾಗಿ ಉಳಿಸ್ಕೊಂಡು ಬಂದ್ವಿ. ಇದರ ಪರಿಣಾಮವಾಗಿ 18ನೇ ಶತಮಾನದಲ್ಲಿ ಸವಾಯಿ ಮಾಧವರಾವ್ ಪೇಶ್ವೆ 1772ರಲ್ಲಿ ತೀರ್ಕೊಳ್ಳೋ ಹೊತ್ತಿಗೆ ಸಂಪೂರ್ಣವಾದಂತಹ ದಕ್ಷಿಣ ಮತ್ತು ಉತ್ತರ ಭಾರತಗಳು ವಿದೇಶಿ ಆಳ್ವಿಕೆಯಿಂದ ಮುಕ್ತವಾಗಿದ್ದು ಹಿಂದೂಗಳು ಸ್ವತಂತ್ರರಾಗಿದ್ರು. ಸೊ ಹಾಗಾಗಿ ಮೌಲಾನಾ ಹಾಲಿ ಅನ್ನುವಂಥ ಒಬ್ಬ ವಿದ್ವಾಂಸ, ಆತ ಒಂದು ಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅಂತ ಹೇಳಿ ಸನ್ಮಾನ್ಯ ಹೊವೆ ಶೇಷಾದ್ರಿಗಳು ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಅನ್ನೋ ಪುಸ್ತಕದಲ್ಲಿ ಒಂದು ವಾಕ್ಯವನ್ನ ಉಲ್ಲೇಖ ಮಾಡ್ತಾರೆ. ಇಸ್ಲಾಮಿನ ಯುದ್ಧ ನೌಕೆ ಜಗತ್ತಿನ 7 ಸಮುದ್ರಗಳನ್ನು ದಾಟ್ಕೊಂಡು ಬಂತು, ಆದರೆ ಗಂಗಾ ನದಿನಲ್ಲಿ ಮುಳುಗು ಹೋಯಿತು. ಸೊ ಹೀಗೆ 2ನೇ ಹಂತದ ಆಕ್ರಮಣವನ್ನ ಹಿಂದೂ ದೇಶ ಎದುರಿಸಿದಂಥ ಒಂದು ಸಂಕ್ಷಿಪ್ತ ಇತಿಹಾಸವನ್ನ ನಾವು ನೆನಪು ಮಾಡ್ಕೊಂಡಿದ್ದೀವಿ. ಈಗ 3ನೇ ಭಾಗಕ್ಕೆ ನಾವು ಬರೋಣ. ಕ್ರಿಸ್ತಶಕ 1492ರಲ್ಲಿ ವಾಸ್ಕೋ ಡ ಗಾಮ ಈ ದೇಶದೊಳಗಡೆಗೆ ಕಾಲಿಟ್ಟ. ಪೋರ್ಚುಗೀಸರ ಪ್ರಭಾವ ಪ್ರಾರಂಭ ಆಯಿತು. ಮುಂದೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂತು. ವ್ಯಾಪಾರಕ್ಕೆ ಅಂತ ಬಂದಂಥ ಇಂಗ್ಲಿಷ್ನವರು 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಫ್ರೆಂಚಿನ ಜೊತೆನಲ್ಲಿ ಯುದ್ಧಗಳನ್ನ ಪ್ರಾರಂಭ ಮಾಡಿದ್ರು.
18ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದ್ರೆ 1757ರಲ್ಲಿ ಈ ದೇಶದ ರಾಜರುಗಳ ವಿರುದ್ಧ ಅವರ ಹೋರಾಟ ಪ್ರಾರಂಭ ಆಯಿತು. ಬಂಗಾಳದಲ್ಲಿ ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ಪ್ರಾರಂಭ ಮಾಡ್ದ. 1757ರಲ್ಲಿ ಅವರು ಈ ದೇಶದ ಒಂದೊಂದೇ ಭಾಗಗಳನ್ನ ಕೈಗೆ ತಗೊಳಕ್ ಶುರು ಮಾಡಿದ್ರು. 190 ವರ್ಷಗಳ ಕಾಲ ಈ ದೇಶ ಅವರ ಆಳ್ವಿಕೆಗೆ ಸಿಕ್ತು. 1772ರಲ್ಲಿ ನಾವು ಮುಸಲ್ಮಾನರ ಆಕ್ರಮಣದಿಂದ ಸ್ವಾತಂತ್ರ್ಯವನ್ನ ಗಳಿಸಿದ್ವಿ ಅಂತ ನಿಟ್ಟುಸಿರು ಬಿಡೋ ಹೊತ್ತಿಗೆನೆ 1757ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಕ್ರಮಣ ಪ್ರಾರಂಭ ಆಗೋಗಿತ್ತು. ಆದರೆ ಈ ದೇಶದ ಜನ ಇಂಗ್ಲಿಷರ ವಿರುದ್ಧನೂ ಕೂಡ ಮತ್ತೆ ಅವರು ಎದೆ ಸೆಟಿಸಿ ನಿಂತರು. 1800ರಲ್ಲಿ ಕರ್ನಾಟಕದವನೇ ಆದಂಥ ಧೋಂಡ್ಜಿ ವಾಘ್ ಸುಮಾರು 1 ಲಕ್ಷದಷ್ಟು ಸೈನ್ಯವನ್ನ ಕಟ್ಟಿ ಇಂಗ್ಲಿಷ್ನವರ ವಿರುದ್ಧ ಶಿವಮೊಗ್ಗದಿಂದ ರಾಯಚೂರಿನವರೆಗೆ ಅವನ ಹೋರಾಟಗಳನ್ನು ಮಾಡ್ತಾನೆ. ಧೋಂಡ್ಜಿ ವಾಘನ ನಂತರ ಅನೇಕ ಜಮೀನ್ದಾರರು, ರಾಜರು, ಮಹಾರಾಜರು, ಸಂಸ್ಥಾನಿಕರು, ದೇಶಮುಖರು, ದೇಶಪಾಂಡೆಯವರು ನಿರಂತರವಾಗಿ 50 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟಗಳನ್ನು ನಡೆಸಿದ್ದಾರೆ. ಅದರಲ್ಲಿ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ 1924ರಲ್ಲಿ ಮಾಡಿದಂಥ ಹೋರಾಟ, ಮುಂದೆ ಸಂಗೊಳ್ಳಿ ರಾಯಣ್ಣ ಮಾಡಿದಂಥ ಹೋರಾಟ, ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿರುವಂತ ವಿಷಯಗಳು. ಈ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ನಡೆದಂತ ಹೋರಾಟದಲ್ಲಿ ಶಿಖರಪ್ರಾಯವಾದಂತಹ ಹೋರಾಟ ಅಂತಂದ್ರೆ 1857ರ ಮಹಾಸಂಗ್ರಾಮ. ಇಡೀ ದೇಶದಲ್ಲಿ ಸಿಪಾಯಿಗಳಿಂದ ಪ್ರಾರಂಭ ಆದಂತಹ ಒಂದು ಹೋರಾಟ ನಂತರ ದೇಶದ ಎಲ್ಲ ರಾಜರುಗಳು, ಮಹಾರಾಜರುಗಳು, ಸಾಮಾನ್ಯ ಜನಗಳು ಕೂಡ ಅವರನ್ನು ಒಳಗೊಂಡಂತಹ ಒಂದು ದೊಡ್ಡ ಕ್ರಾಂತಿಯಾಗಿ ಅದು ಮಾರ್ಪಾಟಾಯಿತು. ಸುಮಾರು ವರ್ಷಗಳ ಕಾಲ ನಡೆದಂತ ಹೋರಾಟ ಅದು. ಆ ಹೋರಾಟದ ಕೊನೆಯಲ್ಲಿ ನಾವು ಸೋತ್ವಿ. ಆದರೆ 1 ವರ್ಷಗಳ ಕಾಲ ಅವತ್ತಿನ ಜನಸಂಖ್ಯೆಯ ಸುಮಾರು ಕಾಲು ಭಾಗದಷ್ಟು ಭೂಪ್ರದೇಶ ಸುಮಾರು 1 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಿಂದ ಮುಕ್ತವಾಗಿದ್ದಂತ ಒಂದು ಹೋರಾಟ ಅದು. ಕಾನ್ಪುರದಲ್ಲಿ, ಝಾನ್ಸಿನಲ್ಲಿ, ಕಾಲ್ಪಿನಲ್ಲಿ, ಗ್ವಾಲಿಯರ್ನಲ್ಲಿ ಅನೇಕ ಕಡೆಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನ ತೆಗೆದುಹಾಕಿ ದೇಶಿ ರಾಜರುಗಳ ಆಳ್ವಿಕೆಯ ಪ್ರಾರಂಭ ಆದಂತ ಒಂದು ಸಂದರ್ಭ ಅದು. ಆ ಇಡೀ ಕ್ರಾಂತಿನಲ್ಲಿ 30,000 ಜನ ಯುದ್ಧ ಭೂಮಿನಲ್ಲಿ ಸತ್ತರೆ 3 ಲಕ್ಷ ಜನ ಪ್ರತ್ಯಕ್ಷವಾಗಿ ಸಹಕರಿಸಿ 3 ಕೋಟಿ ಜನ ಪರೋಕ್ಷವಾಗಿ ಒಳಗೊಂಡಿದ್ದಂಥ ಒಂದು ದೊಡ್ಡ ಕ್ರಾಂತಿ ಅದು. ಪೂರ್ವದಲ್ಲಿ ಕಲ್ಕತ್ತಾದಿಂದ ಪಶ್ಚಿಮದಲ್ಲಿ ಪೇಶಾವರದವರೆಗೆ, ಉತ್ತರದಲ್ಲಿ ದಿಲ್ಲಿಯಿಂದ ದಕ್ಷಿಣದಲ್ಲಿ ಮೈಸೂರುವರೆಗೆ ಇಡೀ ದೇಶದಲ್ಲಿ ಹರಡಿಕೊಂಡಿದ್ದಂಥ ಕ್ರಾಂತಿ ಅದು. 1857ನೇ ಇಸ್ವಿ ಮಾರ್ಚ್ ತಿಂಗಳಿನಲ್ಲಿ ಮಂಗಲ್ ಪಾಂಡೆಯಿಂದ ಪ್ರಾರಂಭ ಆದಂತ ಕ್ರಾಂತಿ 1859ನೇ ಇಸ್ವಿ ಏಪ್ರಿಲ್ 1ನೇ ವಾರದಲ್ಲಿ ತಾತ್ಯಾ ಟೋಪೆಯ ಬಂಧನದಲ್ಲಿ ಅದು ಮುಕ್ತಾಯವಾಯಿತು. ಅತಿ ಕಮ್ಮಿ ವಯಸ್ಸಿನ 23 ವರ್ಷದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅತಿ ಹೆಚ್ಚು ವಯಸ್ಸಿನ 80 ವರ್ಷದ ಜಗದೀಶ್ಪುರದ ಕೂರಸಿಂಹ ಬಹದ್ದೂರ್ ಶಾ ಜಫರ್, ಇವರೆಲ್ಲರೂ ಆ ಕ್ರಾಂತಿಯ ನಾಯಕರು. ಇಡೀ ಕ್ರಾಂತಿಯ ಸೂತ್ರಧಾರ ನಾನಾ ಸಾಹೇಬ್ ಪೇಶ್ವೆ. ಅವನಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದು ಸಂಘಟಕ ತಾತ್ಯಾ ಟೋಪೆ ಮತ್ತು ಅಜೀಮುಲ್ಲಾ ಖಾನ್. ನರಗುಂದದ ಬಾಬಾ ಸಾಹೇಬ, ಸುರಪುರದ ವೆಂಕಟಪ್ಪ ನಾಯಕ, ಕೊಪ್ಪಳದ ಮುಂಡ್ರಗಿ ಭೀಮರಾಯ, ಹಲಗಲಿಯ ಬೇಡ್ರು ಎಲ್ಲರೂ ಕೂಡ ಈ ಒಂದು ಕ್ರಾಂತಿಯಲ್ಲಿ ತಮ್ಮ ಪಾತ್ರವನ್ನ ಮೆರೆದಿದ್ದಾರೆ. ಹಮ್ಮಿಗೆಯ ದೇಸಾಯಿರು, ಡಂಬಳದ ದೇಸಾಯಿರು ಇವರೆಲ್ಲರೂ ಕೂಡ ಇದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ದಕ್ಷಿಣದ ಈ ಎಲ್ಲ ದೇಶಮುಖರು, ದೇಸಾಯರ ಜೊತೆಯಲ್ಲಿ ನಾನಾ ಸಾಹೇಬನ ಪತ್ರ ವ್ಯವಹಾರ ನಡೆದಿದ್ದಕ್ಕೆ ಅನೇಕ ದಾಖಲೆಗಳು ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಅವತ್ತು ಸಿಕ್ಕಿದೆ. ಈ ಎಲ್ಲ ಕಥೆಗಳನ್ನ ಮುಂದೆ ಗ್ರಂಥ ರೂಪದಲ್ಲಿ ಮಹಾಸಂಗ್ರಾಮದ ಹೆಸರಿನಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು 1907ನೇ ಇಸ್ವಿನಲ್ಲಿ ಪ್ರಕಟಣೆಯನ್ನು ಕೂಡ ಮಾಡ್ತಾರೆ. ಸೊ ಹೀಗೆ ಇಡೀ ಜಗತ್ನಲ್ಲಿ ಅತಿ ದೊಡ್ಡ ಕ್ರಾಂತಿ 1857ನೇ ಇಸ್ವಿನಲ್ಲಿ ಮುಧೋಳದ ಹಲಗಲಿಯ ಬೇಡ್ರು ಮಾಡದಂಥ ಕ್ರಾಂತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡದಂಥ ಕ್ರಾಂತಿ. ಆ ಕ್ರಾಂತಿಯ ಬಗ್ಗೆ ಅದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಗ್ರಂಥವನ್ನ ರಚನೆ ಮಾಡಿದಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. ಅದೇ ರೀತಿ ಅಮೆರಿಕದ ವಿಲಿಯಂ ಡೆಲಿರಿಂಪಲ್ ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕ್ರಾಂತಿ ಅದು ಅಂತ ಹೇಳಿ ಅದನ್ನ ಉಲ್ಲೇಖ ಮಾಡ್ತಾರೆ. ಸೊ ಹೀಗೆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ನಡೆದಂತ ಕ್ರಾಂತಿಯ ನಂತರ ಈ ದೇಶದಲ್ಲಿ ಒಂದು ದೊಡ್ಡ ಸ್ಥಿತ್ಯಂತರವೇ ಆಗೋಯ್ತು. ಆ ಕ್ರಾಂತಿಯಲ್ಲಿ ಕೊನೆಯಲ್ಲಿ ನಾವು ಸೋತಿದ್ವಿ, ಆದರೆ ಎಲ್ಲ ಕಡೆ ರಾಷ್ಟ್ರೀಯತೆಯೇ ಪ್ರಧಾನವಾಗಿತ್ತು.
ಹಾಗಾಗಿ ಇಂಗ್ಲಿಷ್ನವರು ಕೂಡ ಅದಕ್ಕೆ ಅಂಜಿದ್ರು. ವಿಕ್ಟೋರಿಯಾ ರಾಣಿ ನಮಗೆ ಆಶ್ವಾಸನೆಯನ್ನು ಕೊಡ್ತಾರೆ, ಇನ್ನು ಮುಂದೆ ನಾವು ಹಿಂದೂಗಳ ಯಾವುದೇ ಸಾಮಾಜಿಕ ನೀತಿಗಳಲ್ಲಿ ಕೈ ಹಾಕೋದಿಲ್ಲ. ಮತ್ತು ಇಂಗ್ಲೆಂಡಿನ ಆಳ್ವಿಕೆ ನೇರವಾಗಿ ಭಾರತದ ಮೇಲೆ ಪ್ರಾರಂಭ ಆಗಿದ್ದಕ್ಕೂ ಕೂಡ ಈ ಒಂದು ಕ್ರಾಂತಿಯೇ ಕಾರಣ ಆಯಿತು. ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಈ ದೇಶವನ್ನು ಆಳ್ತಾ ಇದ್ರು. ಮುಂದೆ ಇಂಗ್ಲೆಂಡಿನ ರಾಜನ ಪ್ರತಿನಿಧಿಯಾಗಿ ವೈಸರಾಯನ ಆಳ್ವಿಕೆ ಪ್ರಾರಂಭ ಆಗೋದಕ್ಕೂ ಕೂಡ ಆ ಕ್ರಾಂತಿಯ ಒಂದು ಪ್ರಭಾವವೇ ಕಾರಣವಾಯಿತು. ಸೊ ಹೀಗೆ ಇದಿಷ್ಟು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗದ ಕಥೆ ಆಯಿತು. ಇನ್ನೀಗ ನಾವು ಕೊನೆಯ ಭಾಗಕ್ಕೆ ಬರೋಣ. ಕೊನೆಯ ಭಾಗ 1858ರಿಂದ 1947. ಇಲ್ಲೊಂದು ವಿಶೇಷ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಇಲ್ಲಿವರೆಗೂ ನಡೆದಂತ ಹೋರಾಟಗಳಲ್ಲಿ ಪ್ರಧಾನ ಪಾತ್ರ ಇದ್ದಿದ್ದು ರಾಜ ಮಹಾರಾಜರು, ಸೈನಿಕರು, ಸರ್ದಾರರು, ಕೋಟೆ ಕೊತ್ತಲಗಳು ಅವ್ರದ್ದು. ಆದರೆ ಕೊನೆಯ 90 ವರ್ಷಗಳಲ್ಲಿ ಆ ರೀತಿ ಯಾವುದೇ ರಾಜ ಮಹಾರಾಜರ ಪಾತ್ರ ಅಲ್ಲಿ ನಾವು ನೋಡೋದಿಲ್ಲ. ಅಲ್ಲಿದ್ದೆಲ್ಲ ಸಾಮಾನ್ಯ ಜನಗಳ ಹೋರಾಟ. ಪತ್ರಕರ್ತರು, ಕವಿಗಳು, ಸಾಹಿತಿಗಳು, ಸಾಧು ಸಂತರು ಇವರೆಲ್ಲರೂ ಕೂಡ ಕೊನೆಯ ಹಂತದ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು 3 ಮುಖಗಳನ್ನ ಗಮನಿಸ್ತೀವಿ. ಅದರಲ್ಲಿ ಮೊದಲನೇ ಮುಖ ಸಾಧು ಸಂತರು ಅಂದಾಗ ಮೊದಲನೇ ಹೆಸರೇ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರು ದೈವ ಭಕ್ತಿಗಿಂತ ದೇಶಭಕ್ತಿಯ ಬಗ್ಗೆನೇ ಹೆಚ್ಚು ಹೇಳಿದ್ರು. ಇಂಗ್ಲೆಂಡಿನಿಂದ ವಾಪಸ್ ಬಂದ್ಮೇಲೆ 1897ನೇ ಇಸ್ವಿ ಫೆಬ್ರವರಿ 11ನೇ ತಾರೀಕು ಚೆನ್ನೈನಲ್ಲಿ ಸರ್ಕಸ್ ಮೈದಾನದಲ್ಲಿ ಭಾಷಣ ಮಾಡ್ತಾ ಅವ್ರು ಹೇಳ್ತಾರೆ, ಇನ್ನು 50 ವರ್ಷ ಹಿಂದೂ ಸಮಾಜ ಪೂಜೆ ಮಾಡಬೇಕಾಗಿರುವಂತ ದೇವರು ಒಂದೇ, ಅದು ಭಾರತ್ ಮಾತಾ. ಸರಿಯಾಗಿ 50 ವರ್ಷಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ವಿವೇಕಾನಂದರಿಂದಾಗಿ ಈ ದೇಶದಲ್ಲಿ ದೇಶಭಕ್ತರ ಪೀಳಿಗೆಯೇ ನಿರ್ಮಾಣ ಆಯಿತು. 20ನೇ ಶತಮಾನದಲ್ಲಿ ಯಾರ್ಯಾರು ದೇಶಭಕ್ತರಾದರೂ ಅವರೆಲ್ಲರೂ ಕೂಡ ವಿವೇಕಾನಂದರಿಂದ ಪ್ರೇರಣೆ ಪಡೆದಂಥವ್ರು. ಸಾವಿರಾರು ಜನ ಕ್ರಾಂತಿಕಾರಿಗಳನ್ನ ಬಂಧನ ಮಾಡಿದಾಗ ಅವರ ಮನೆಗಳಲ್ಲಿ ಸಿಗ್ತಾ ಇದ್ದಂಥ ಸಾಹಿತ್ಯದಲ್ಲಿ ಒಂದು ಸಾಹಿತ್ಯ ಸಾವರ್ಕರ್ ಅವರು ಬರೆದಂತ 1857ರ ಸಂಗ್ರಾಮದ್ದಾದ್ರೆ, ಇನ್ನೊಂದು ಸಾಹಿತ್ಯ ವಿವೇಕಾನಂದರ ಭಾಷಣದ ಗ್ರಂಥ ಕೊಲಂಬೋ ಇಂದ ಆಲ್ಮೂರಕ್ಕೆ. ಹಾಗಾಗಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ವಿವೇಕಾನಂದರನ್ನ ಆಧುನಿಕ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಅಂತ ಕರೀತಾರೆ. ಅವರಿಂದಾಗಿ ನಮ್ಮ ಧರ್ಮ ಸಂಸ್ಕೃತಿ ಉಳ್ಕೊಳ್ತು ಅಂತ ಹೇಳಿದ್ದು ಜವಾಹರಲಾಲ್ ನೆಹರು. ವಿವೇಕಾನಂದರ ಸಾಹಿತ್ಯವನ್ನು ಓದಿದ ಮೇಲೆ ನನ್ನ ದೇಶಭಕ್ತಿ ಸಹಸ್ರಪಟ್ಟು ಹೆಚ್ಚಾಯಿತು ಅಂತ ದಾಖಲೆ ಮಾಡಿದ್ದು ಸ್ವತಃ ಮಹಾತ್ಮ ಗಾಂಧೀಜಿಯವರು. ವಿವೇಕಾನಂದರಿಂದನೇ ಪ್ರೇರಣೆ ಪಡೆದು ಕೊನೆಯ ಹಂತದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣ ಆದಂತಹ ವ್ಯಕ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಹೀಗೆ ಕೊನೆಯ 90 ವರ್ಷಗಳ ಹೋರಾಟದಲ್ಲಿ ಬಹಳ ಮುಖ್ಯವಾದಂತಹ 3 ಮುಖಗಳಲ್ಲಿ ಒಂದು ಮುಖ ವಿವೇಕಾನಂದರಿಂದ ಆರಂಭವಾದಂತ ಸಂತ ಪರಂಪರೆ. ಮುಂದೆ ಸ್ವಾಮಿ ರಾಮತೀರ್ಥರು, ಅರವಿಂದ ಘೋಷರು, ದಯಾನಂದ, ಶ್ರದ್ಧಾನಂದರು ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಪ್ರಾಪ್ತಿಗೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇ ಮುಖ ಕಾಂಗ್ರೆಸ್. ಕಾಂಗ್ರೆಸ್ ಅಂತ ಹೇಳಿದಾಗ 1885ರಲ್ಲಿ ಅದನ್ನ ಇಂಗ್ಲಿಷ್ನವರೇ ಪ್ರಾರಂಭ ಮಾಡಿದ್ರು. ಎವೋ ಹ್ಯೂಮ್ ಈ ದೇಶದಲ್ಲಿ ಒಂದು ರಾಜಕೀಯ ಜಾಗೃತಿಯನ್ನ ಮೂಡಿಸಬೇಕು ಅಂತ ಸದುದ್ದೇಶದಿಂದಲೇ ಕಾಂಗ್ರೆಸ್ ಪ್ರಾರಂಭ ಮಾಡಿದ್ರು ಕೂಡ ಇಂಗ್ಲಿಷ್ ಆಳರಸರಿಗೆ, ವಿಶೇಷವಾಗಿ ವೈಸರಾಯ್ ಡಫರಿನ್ ಅವರಿಂದ ಮೊದಲುಗೊಂಡು ಉಳಿದ ಅಧಿಕಾರಿಗಳಿಗೆ ಕಾಂಗ್ರೆಸ್ ಅನ್ನ ಉಪಯೋಗ ಮಾಡಿಕೊಂಡು ಹಿಂದೂ ದೇಶದ ನಾಯಕರುಗಳ ಕಡೆಯಿಂದನೇ ಇಂಗ್ಲಿಷ್ ಸರ್ಕಾರಕ್ಕೆ ಪ್ರಶಸ್ತಿ ಪತ್ರ ತಗೊಳ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇತ್ತು. ಹಾಗಾಗಿ ಹಿಂದೂ ಸಮಾಜದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾವನ್ನ ಕಮ್ಮಿ ಮಾಡಬೇಕು ಅನ್ನೋದಿಕ್ಕೆ ಕಾಂಗ್ರೆಸ್ ಅನ್ನ ಬಳಸ್ಕೊಳ್ಳೋದಿಕ್ಕೆ ಆಳರಸರು ಯೋಚನೆ ಮಾಡಿದ್ರು. ಆದರೆ ತಿಲಕರ ಪ್ರವೇಶದಿಂದ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ಒಂದು ವೇದಿಕೆಯಾಗಿ ಪರಿವರ್ತನೆ ಆಯಿತು. ಸ್ವರಾಜ್ಯವನ್ನೇ ನನ್ನ ಹಕ್ಕು ಅಂತ ತಿಲಕರು ಮೊದಲನೇ ಬಾರಿಗೆ ಘೋಷಣೆ ಮಾಡಿದ್ರು. ಸಾಮಾನ್ಯ ಜನ ಸರ್ಕಾರಕ್ಕೆ ಹೆದರಿಕೊಂಡು ಮನೆಯಲ್ಲಿ ಕೂಡಬಾರದು ಅನ್ನೋ ಕಾರಣಕ್ಕೆ ಶಿವಾಜಿ ಜಯಂತಿ, ಗಣೇಶೋತ್ಸವ, ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಹೋಮ್ ರೂಲ್ ಲೀಗ್, ಮತ್ತೆ ರಾಷ್ಟ್ರೀಯ ಶಾಲೆಗಳು, ಕೇಸರಿ ಪತ್ರಿಕೆ, ಮರಾಠ ಪತ್ರಿಕೆ, ಇದೆಲ್ಲದರಿಂದ ಜನಮಾನಸದಲ್ಲಿ ಇಂಗ್ಲಿಷ್ ಸರ್ಕಾರದ ವಿರುದ್ಧ ಅಸಂತೋಷವನ್ನ ನಿರ್ಮಾಣ ಮಾಡಿದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಹಾಗಾಗಿ ವ್ಯಾಲೆಂಟೈನ್ ಶಿರೋಲ್ ಅವರನ್ನ ಭಾರತದ ಅಸಂತೋಷದ ಜನಕ ಅಂತ ಆತ ಅವರನ್ನ ತೆಗಳುತ್ತಾನೆ. ತಿಲಕರು ನಂತರ ಆ ವೇದಿಕೆಗೆ ಬಂದಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ.
ಜನಸಾಮಾನ್ಯರಿಗೆ ನಾಯಕತ್ವವನ್ನು ಕೊಡೋದರಲ್ಲಿ ಗಾಂಧೀಜಿಯವರು ಅದ್ವಿತೀಯವಾದಂತಹ ಪಾತ್ರವನ್ನೇ ವಹಿಸಿದರು. ಆ ಮನುಷ್ಯನ ಜೀವನ ಇಡೀ ದೇಶದ ಜನಗಳನ್ನ ಆಕರ್ಷಿಸಿತು. ನಮ್ಮ ನಡುವೆ ಓಡಾಡ್ತಾ ಇರುವಂತಹ ಒಬ್ಬ ದೇವರು ಅಂತ ಹೇಳಿ ಗಾಂಧೀಜಿಯವರನ್ನ ಜನ ಇಚ್ಛೆ ಪಟ್ಟರು. ಅವರ ಜೀವನವನ್ನು ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಒಂದು ಹಿಡಿ ಉಪ್ಪು, ಒಂದು ಎಸಳು ಹುಲ್ಲು ಗಾಂಧೀಜಿಯವರ ಕೈನಲ್ಲಿ ಇಂಗ್ಲಿಷ್ ವಿರುದ್ಧದ ಬ್ರಹ್ಮಾಸ್ತ್ರ ಆಯಿತು. ಹೀಗೆ ತಿಲಕ್ ಮತ್ತು ಗಾಂಧೀಜಿಯವರ ಪ್ರಯತ್ನದಿಂದ ಇಂಗ್ಲಿಷ್ನವ್ರ ಅನುಕೂಲಕ್ಕೆ ಪ್ರಾರಂಭ ಆಗಿದ್ದಂತಹ ಕಾಂಗ್ರೆಸ್ ಇಂಗ್ಲಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದ ವೇದಿಕೆ ಆಯಿತು ತಿಲಕರು ಮತ್ತು ಗಾಂಧೀಜಿಯವರಿಂದ. ಆದರೆ ಗಾಂಧೀಜಿಯವರು 1942ನೇ ಇಸ್ವಿನಲ್ಲಿ ಚಲೆ ಜಾವ್ ಚಳವಳಿ ಮಾಡಿದ್ರು. 30ರಲ್ಲಿ ಸವಿನಯ ಕಾಯ್ದೆ ಭಂಗ ಚಳವಳಿ ಮಾಡಿದ್ರು. 19ರಲ್ಲಿ ಖಿಲಾಫತ್ ಮತ್ತು ಅದಕ್ಕೆ ಪೂರಕವಾಗಿ ಅಸಹಕಾರ ಆಂದೋಲನ ಮಾಡಿದ್ರು. 42ನೇ ಇಸ್ವಿ ಆಗಸ್ಟ್ 9ನೇ ತಾರೀಕು ಚಲೆ ಜಾವ್ ಚಳವಳಿ ಪ್ರಾರಂಭ ಆಗ್ಬೇಕಾಗಿತ್ತು. ಆದರೆ ಆಗಸ್ಟ್ 8ನೇ ತಾರೀಕು 42 ಗಾಂಧೀಜಿ ಒಳಗೊಂಡಂತೆ ಅನೇಕ ಜನ ಕಾಂಗ್ರೆಸ್ ನಾಯಕರ ಬಂಧನವಾಯಿತು. ಅವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ದು 44ನೇ ಇಸ್ವಿ ಮೇನಲ್ಲಿ. 2 ವರ್ಷಗಳ ಕಾಲ ಅವರು ಯಾರೂ ಕೂಡ ಹೊರಗಡೆಗೆ ಇರಲಿಲ್ಲ. ಚಲೆ ಜಾವ್ ಚಳವಳಿ ಕಾಂಗ್ರೆಸ್ಸಿನ ಹಿಡಿತ ತಪ್ಪಿ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಅದು ನಡೀತದ. ಹಾಗಾಗಿ ಪ್ರಶ್ನೆ ಬರುತ್ತೆ, 42ರ ನಂತರ ಅಂತಿಮ ಹಂತದಲ್ಲಿ ಈ ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣ ಆಗಿದ್ದು ಯಾರು? 42ರ ನಂತರ ಈ ದೇಶದ ಯುವಕರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಉಳಿಸ್ಕೊಂಡಂತ ಸಂಗತಿ ಯಾವುದು? ಅಂತಿಮ ಹಂತದಲ್ಲಿ ಇಂಗ್ಲಿಷ್ನವ್ರು ಈ ದೇಶವನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ಳೋದಿಕ್ಕೆ ಕೊನೆಯ ಹೊಡೆತ ಕೊಟ್ಟಂತ ಘಟನೆ ಯಾವುದು? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡಿದಾಗ 3ನೆಯ ಒಂದು ಶಕ್ತಿಗೆ ಬಂದು ನಾವು ನಿಲ್ತೀವಿ. ಈ ದೇಶಕ್ಕೆ ಸ್ವತಂತ್ರ ಪ್ರಾಪ್ತಿ ಆದಾಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದು ಕ್ಲೆಮೆಂಟ್ ಆಟ್ಲಿ. ಅವರು ಭಾರತದ ಸ್ವಾತಂತ್ರ್ಯ ಮಸೂದೆ ಅನ್ನುವಂಥ ಒಂದು ವಿಷಯವನ್ನ ಇಂಗ್ಲೆಂಡಿನ ಸಂಸತ್ನಲ್ಲಿ ಮಂಡನೆ ಮಾಡಿದಾಗ ಭಾರತವನ್ನ ಬಿಟ್ಟು ಬರಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದು ಕೊನೆಗೆ ನಾವು ಅನಿವಾರ್ಯವಾಗಿ ಭಾರತವನ್ನ ಬಿಟ್ಟು ಬರಲೇಬೇಕಾಗಿದೆ ಅಂತ ಆಟ್ಲಿ ಹೇಳ್ತಾರೆ. ಅದಕ್ಕೆ ಅವರು ಕೊಟ್ಟ ಕಾರಣಗಳು 2. ಮೊದಲನೇದು ಸೇನಾ ಕ್ರಾಂತಿ, 2ನೇದು ಆ ಸೇನೆಯನ್ನ ಹತೋಟಿನಲ್ಲಿ ಇಟ್ಕೊಳ್ಳೋಷ್ಟು ಶಕ್ತಿ ಇವತ್ತು ಇಂಗ್ಲೆಂಡ್ಗೆ ಇಲ್ಲ. ಕಾರಣ 2ನೇ ಮಹಾಯುದ್ಧದ ಕಾರಣದಿಂದಾಗಿ ನಾವು ಸುಸ್ತಾಗಿದ್ದೀವಿ. 2ನೇ ಕಾರಣ ಅವ್ರಿಗೆ ಸಂಬಂಧಪಟ್ಟಿದ್ದಾದ್ರೆ 1ನೇ ಕಾರಣ ನಮಗ್ ಸಂಬಂಧಪಟ್ಟಿದ್ದ. ಸೇನಾ ಕ್ರಾಂತಿ 1857ರಲ್ಲಿ ನಮ್ಮ ಸೈನಿಕರು ಒಮ್ಮೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಕ್ರಾಂತಿ ಮಾಡಿದ್ರು. ಆದ್ರೆ 58ರ ನಂತರ ನಮ್ಮ ಸೈನಿಕರೇ ಇಂಗ್ಲಿಷ್ ಸರ್ಕಾರವನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ತೊಡಗಿದ್ರು. ಜನರಲ್ ಡಯರ್ ಫೈರ್ ಅಂದಾಗ ಜಲಿಯನ್ ವಾಲಾ ಬಾಗ್ನಲ್ಲಿ ಫೈರ್ ಮಾಡದಂತ 50 ಜನ ಸೈನಿಕರು ನಮ್ಮೋರೇ. ಚಂದ್ರಶೇಖರ್ ಆಜಾದನ್ನ 82 ಜನ ಪೊಲೀಸ್ನವರು ಎನ್ಕೌಂಟರ್ ಮಾಡಿದಾಗ ಅದರಲ್ಲಿ 81 ಜನ ಪೊಲೀಸ್ನವರು ಹಿಂದೂಗಳೇ. ನಮ್ಮ ಹಿಂದೂಗಳೇನೇ ಅಧಿಕಾರಿಗಳಾಗಿ ಇಂಗ್ಲಿಷ್ ಸರ್ಕಾರದ ನಿರ್ವಹಣೆ ಮಾಡ್ತಾ ಇದ್ರು. ಹೀಗೆ ಅಧಿಕಾರಶಾಹಿ ಪೊಲೀಸ್ ಮತ್ತು ಸೈನ್ಯ ನಾವೇ ಅವ್ರಿಗೆ ಪರವಾಗಿದ್ದರಿಂದಾಗಿ ಅವರ ಸರ್ಕಾರ ನಿಶ್ಚಿಂತೆಯಿಂದ ನಡೀತಾ ಇತ್ತು. ಚಳುವಳಿಗಳು ಅವರನ್ನ ಅಲ್ಲಾಡಿಸೋದರಲ್ಲಿ ಸಂಪೂರ್ಣ ಯಶಸ್ಸನ್ನ ಕಂಡಿರಲಿಲ್ಲ. ಆದ್ರೆ ಇಂಗ್ಲಿಷ್ನವರಿಗೆ ಹೊಡೆತ ಸಿಕ್ಕಿದ್ದು ಸೈನಿಕರು ಸರ್ಕಾರದ ವಿರುದ್ಧ ನಿಂತಾಗ. ಆ ಘಟನೆ ನಡೆದಿದ್ದು 1946ನೇ ಇಸ್ವಿ ಫೆಬ್ರವರಿ 18. ಇದನ್ನೇ ಕ್ಲೆಮೆಂಟ್ ಆಟ್ಲಿ ಹೇಳ್ತಾರೆ, ಸೇನಾ ಕ್ರಾಂತಿ ಇವತ್ತು ನಾವು ಭಾರತದಿಂದ ಹೊರಡೆಗೆ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಸೈನಿಕರು 46ನೇ ಇಸ್ವಿ ಫೆಬ್ರವರಿ 18ನೇ ತಾರೀಕು ನೌಕಾದಳದ ಸೈನಿಕರು ಮುಂಬೈನಲ್ಲಿ ಸರ್ಕಾರದ ಹಡಗುಗಳನ್ನು ತಮ್ಮ ಕೈಗೆ ತಗೊಂಡು ಇನ್ನು ಮುಂದೆ ನಾವು ಇಂಗ್ಲಿಷ್ ಸರ್ಕಾರದ ಸೇವೆ ಮಾಡೋದಿಲ್ಲ, ನಮ್ಮ ಸೇವೆ ಏನಿದ್ರು ಭಾರತ್ ಮಾತೆಗೆ, ಇಂಗ್ಲಿಷರ ರಕ್ಷಣೆಗೆ ನಮ್ಮ ಶಕ್ತಿ ಬೇಡ, ಇನ್ ಮುಂದೆ ನಾವೇನಿದ್ರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡ್ತೀವಿ, ಈ ರೀತಿ ಅವರು ಕೂಗನ್ನ ಎಬ್ಬಿಸಿದ್ರು. ಇಡೀ ದೇಶದಲ್ಲಿ ಅವ್ರಿಗೆ ಎಲ್ಲ ಕಡೆಗೆ ಬೆಂಬಲಗಳು ಸಿಕ್ತು. 1 ವಾರ ಆ ಒಂದು ಕ್ರಾಂತಿ ನಡೆಯತ್ತೆ. ಇದು ಕ್ಲೆಮೆಂಟ್ ಆಟ್ಲಿ ಉಲ್ಲೇಖ ಮಾಡಿದಂಥ ಸೇನಾ ಕ್ರಾಂತಿ. ಅದರದ ಆರಂಭ ನೌಕಾ ಬಂಡಾಯ. ಆದ್ರೆ ಪ್ರಶ್ನೆ ಬರುತ್ತೆ, 90 ವರ್ಷಗಳಿಂದ ಇಂಗ್ಲಿಷ್ ಸರ್ಕಾರದ ರಕ್ಷಣೆ ಮಾಡ್ತಾ ಇದ್ದಂತ ಸೈನಿಕರು ಇದ್ದಕ್ಕಿದ್ದಂಗೆ 46ರ ಫೆಬ್ರವರಿನಲ್ಲಿ ಸರ್ಕಾರದ ವಿರುದ್ಧ ಕ್ರಾಂತಿ ಎಬ್ಬಿಸಿದ್ದಕ್ಕೇನ್ ಕಾರಣ? ಅದಕ್ಕೆ ಕಾರಣ ಆಜಾದ್ ಹಿಂದ್ ಫೌಜ್. ಸುಭಾಷ್ ಚಂದ್ರ ಬೋಸರ ಕಣ್ಮರೆ ಆದ್ಮೇಲೆ ಆಜಾದ್ ಹಿಂದ್ ಫೌಜಿನ ಸೈನಿಕರೆಲ್ಲ ಬಂಧಿತರಾಗಿ ವಿಚಾರಣೆಗಳನ್ನು ಎದುರಿಸಿ ಇಡೀ ದೇಶದಲ್ಲಿ ಆಜಾದ್ ಹಿಂದ್ ಫೌಜ್ ಬಗ್ಗೆ, ಸುಭಾಷ್ ಚಂದ್ರ ಬೋಸರ ಬಗ್ಗೆ ಉತ್ತಮವಾದಂತ ಅಭಿಪ್ರಾಯಗಳು ನಿರ್ಮಾಣ ಆಯಿತು.
ಹಾಗಾಗಿ ಎಲ್ಲ ಆಜಾದ್ ಹಿಂದ್ ಫೌಜ್ ಸೈನಿಕರು ಕೂಡ ಬಿಡುಗಡೆಗೊಂಡ್ರು. ಅವರು ನಂತರದ ದಿನಗಳಲ್ಲಿ ದೇಶದ ಒಳಗಡೆ ಇರುವಂತಹ ಸೈನಿಕರನ್ನೆಲ್ಲ ಸಂಪರ್ಕ ಮಾಡಿ ಅದರ ಪರಿಣಾಮವಾಗಿ 46 ಫೆಬ್ರವರಿನಲ್ಲಿ ಸೈನಿಕರೆಲ್ಲರೂ ಕೂಡ ಕ್ರಾಂತಿಯನ್ನ ಎಬ್ಬಸ್ತಾರೆ. ಹಾಗಾದ್ರೆ ಆಜಾದ್ ಹಿಂದ್ ಫೌಜಿನ ಸೈನಿಕರಿಗೆ ಆ ರೀತಿಯ ಪ್ರೇರಣೆ ಕೊಡೋದಕ್ಕೆ ಕಾರಣ ಯಾರು? ಆಜಾದ್ ಹಿಂದ್ ಫೌಜ್ ಸೈನಿಕರು ಅಂದ್ರೆ ಅವರೆಲ್ಲ ಯಾರು? ಈ ಪ್ರಶ್ನೆಗೆ ನಾವು ಉತ್ತರ ಹುಡ್ಕೊಂಡು ಹೊರಟ್ರೆ ಇಬ್ಬರು ವ್ಯಕ್ತಿಗಳ ಮುಂದೆ ನಾವು ಬಂದು ನಿಲ್ತೀವಿ. ಒಬ್ರು ನೇತಾಜಿ ಸುಭಾಷ್ ಚಂದ್ರ ಬಸು, ಇನ್ನೊಬ್ರು ವಿನಾಯಕ್ ದಾಮೋದರ್ ಸಾವರ್ಕರ್. ವಿನಾಯಕ್ ದಾಮೋದರ ಸಾವರ್ಕರ್ ಒಬ್ಬ ಕ್ರಾಂತಿಕಾರಿ. ಅವರು ಕ್ರಾಂತಿಕಾರಿಯಾಗಿದ್ದಕ್ಕೆ ಕಾರಣ ಚಾಫೇಕರ್ ಸಹೋದರರು. ಚಾಫೇಕರ್ ಸಹೋದರರ ಕ್ರಾಂತಿಕಾರಿಯಾಗಿದ್ದಕ್ಕೆ ಕಾರಣ ವಾಸುದೇವ್ ಬಲ್ವಂತ್ ಫಡ್ಕೆ. ವಾಸುದೇವ್ ಬಲ್ವಂತ್ ಫಡ್ಕೆ ಈ ದೇಶದ ಆದ್ಯ ಕ್ರಾಂತಿಕಾರಿ. ಕೊನೆಯ ಕ್ರಾಂತಿಕಾರಿ ಸುಭಾಷ್ ಚಂದ್ರ ಬಸು. ವಾಸುದೇವ್ ಬಲ್ವಂತ್ ಫಡ್ಕೆ ಕ್ರಾಂತಿಕಾರಿಯಾಗಿದ್ದಕ್ಕೆ ಕಾರಣ 1857ರ ಮಹಾಸಂಗ್ರಾಮ. ಆಗ ಆತ 12 ವರ್ಷದ ಹುಡುಗ. ಸಾವರ್ಕರ್ 1940ನೇ ಇಸ್ವಿನಲ್ಲಿ ಜೂನ್ 22ನೇ ತಾರೀಕು ಸುಭಾಷ್ ಚಂದ್ರ ಬೋಸ್ರನ್ನ ಭೇಟಿಯಾಗ್ತಾರೆ. ಸುಭಾಷ್ ಚಂದ್ರ ಬೋಸ್ ಮಹಮ್ಮದ್ ಅಲಿ ಜಿನ್ನಾ ಅವರ ಸಲಹೆಯ ಮೇರೆಗೆ ಸಾವರ್ಕರ್ ಅವರ ರತ್ನಾಗಿರಿಯ ಮನೆಗೆ ಬರ್ತಾರೆ. ನಮಗೆ ಗೊತ್ತಿದೆ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು 38ರಲ್ಲಿ. 39ರಲ್ಲಿ ಮತ್ತೆ 2ನೇ ಬಾರಿಗೆ ಅಧ್ಯಕ್ಷರಾದರು. ಆದರೆ ಕಾಂಗ್ರೆಸ್ಸಿನ ಹಿರಿಯರು ಯಾರು ಕೂಡ ಅವರಿಗೆ ಸಹಕಾರ ಕೊಡಲಿಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ನಿಂದ ಹೊರಗಡೆಗೆ ಬಂದು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷವನ್ನ ಅವರು ಘೋಷಣೆ ಮಾಡ್ತಾರೆ. 1940ನೇ ಇಸ್ವಿ ಇದೇ ಮೇ 3ನೇ ತಾರೀಕು. ಇವತ್ತೇನೇ ಫಾರ್ವರ್ಡ್ ಬ್ಲಾಕಿನ ಘೋಷಣೆ ಆಯಿತು. ಫಾರ್ವರ್ಡ್ ಬ್ಲಾಕಿನ ಅಧಿವೇಶನ ನಾಗ್ಪುರದಲ್ಲಿ ನಡೆದಾಗ ಗಾಂಧೀಜಿಯವರು ಭೇಟಿ ಆಗತ್ತೆ ಸುಭಾಷ್ರಿಗೆ. ಅದಾದ್ಮೇಲೆ ಅವರು ಜಿನ್ನಾ ಹತ್ರ ಹೋಗ್ತಾರೆ. ಮುಸ್ಲಿಂ ಲೀಗಿನ ಜೊತೆಯಲ್ಲಿ ಸೇರ್ಕೊಂಡು ಸ್ವಾತಂತ್ರ್ಯ ಹೋರಾಟವನ್ನ ತೀವ್ರ ಮಾಡಬೇಕು ಅಂತ ಹೇಳಿದಾಗ ಮಹಮ್ಮದ್ ಅಲಿ ಜಿನ್ನಾ ಅವರನ್ನ ಸಾವರ್ಕರ್ ಹತ್ರಕ್ಕೆ ಕಳಿಸ್ತಾರೆ. ಸಾವರ್ಕರ್ ಹತ್ರ ಸುಭಾಷರು ಮಾತಾಡ್ತಾ ಇದ್ದಾಗ ಸಾವರ್ಕರ್ 2ನೇ ಮಹಾಯುದ್ಧದ ವಿಶ್ಲೇಷಣೆಯನ್ನ ಮಾಡ್ತಾರೆ. ಆ ವಿಶ್ಲೇಷಣೆ ಸಾವರ್ಕರಿಂದ ಮಾಡಿತು ಅನ್ನೋದನ್ನ ನಾವು ಗಮನಿಸಬೇಕು. ಸಾವರ್ಕರ್ ಅವರು ಸುಭಾಷ್ರಿಗೆ ಹೇಳದಂತ ಮಾತಿನಲ್ಲಿ ಇದ್ದಂತ ಸೂತ್ರ ಒಂದೇ: ಶತ್ರು ಮಿತ್ರ. ನಮಗೆ ಇಂಗ್ಲೆಂಡ್ ಶತ್ರು, ಹಿಟ್ಲರ್ಗೆ ಇಂಗ್ಲೆಂಡ್ ಶತ್ರು. ಹಾಗಾಗಿ ನಮಗೆ ಮಿತ್ರನಾಗುವಂತ ಅವಕಾಶ ಹಿಟ್ಲರ್ಗಿದೆ. ಅವನಿಂದ ನಾವು ಸಹಾಯ ತಗೊಂಡು ದೇಶದ ಸ್ವಾತಂತ್ರ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಇದು ಸಾವರ್ಕರ್ ಅವರ ಸೂತ್ರ ಆಗಿತ್ತು. 1939ನೇ ಇಸ್ವಿ ಮಧ್ಯಭಾಗದಲ್ಲಿ ಯುರೋಪ್ನಲ್ಲಿ 2ನೇ ಮಹಾಯುದ್ಧ ಪ್ರಾರಂಭ ಆಯಿತು. ನಾವು ಇಂಗ್ಲಿಷರ ಪರವಾಗಿ ಜರ್ಮನಿಯ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ವಿ. ಹಾಗಾಗಿ ಅನೇಕ ಜನ ನಮ್ಮ ಸೈನಿಕರು ಜರ್ಮನಿಯ ಜೈಲುಗಳಲ್ಲಿ, ಇಟಲಿಯ ಜೈಲುಗಳಲ್ಲಿ ಇದ್ರು. ಇದನ್ನ ನೋಡಿದಾಗ ಸಾವರ್ಕರ್ ಯೋಚನೆ ಮಾಡ್ತಾರೆ, ಅಲ್ಲಿದ್ದಂಥ ನಮ್ಮ ಸೈನಿಕರನ್ನ ಬಿಡುಗಡೆ ಮಾಡಿಕೊಂಡು ಮುಂದೆ ಜಪಾನ್ನಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿ ಒಂದು ಸೈನ್ಯವನ್ನು ಕಟ್ಟಿ ಇಂಗ್ಲಿಷ್ ಭಾರತದ ಮೇಲೆ ಯುದ್ಧ ಮಾಡಿ ಇಂಗ್ಲಿಷರನ್ನ ಓಡಿಸ್ಬೇಕು. ಈ ಕೆಲಸಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತ ವ್ಯಕ್ತಿ ಸುಭಾಷ್ ಚಂದ್ರ ಬಸು. ಸುಭಾಷ್ ಚಂದ್ರ ಬೋಸರು ಮುಂದೆ 41ನೇ ಇಸ್ವಿ ಜನವರಿನಲ್ಲಿ ತಮ್ಮ ಮನೆಯಿಂದ ಪಲಾಯನ ಮಾಡಿ ಅವರು ಜರ್ಮನಿಗೆ ಹೋಗಿ ಅಲ್ಲಿ ಹಿಟ್ಲರ್ನ ಭೇಟಿಯಾಗಿ ಮೇ 29ನೇ ತಾರೀಕು 41ನೇ ಇಸ್ವಿ. ಅಲ್ಲಿಂದ ಮುಂದೆ ಅವರು 41ನೇ ಇಸ್ವಿಯ ಕೊನೆಯಲ್ಲಿ ಜರ್ಮನಿಯಲ್ಲಿ ಆಜಾದ್ ಹಿಂದ್ ಫೌಜಿನ ಮೊದಲನೇ ಹಂತವನ್ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ 43ನೇ ಇಸ್ವಿನಲ್ಲಿ ಅವರು ಅಲ್ಲಿಂದ ಜಪಾನ್ಗೆ ಬರ್ತಾರೆ. ಸಿಂಗಾಪುರದಲ್ಲಿ 60,000 ಸೈನಿಕರ ಆಜಾದ್ ಹಿಂದ್ ಫೌಜಿನ 2ನೇ ಹಂತ ಪ್ರಾರಂಭ ಆಗುತ್ತೆ. ಜಪಾನಿನ ಸೈನ್ಯದ ಸಹಾಯದೊಂದಿಗೆ ಆಜಾದ್ ಹಿಂದ್ ಫೌಜಿನ ಸೈನ್ಯ ಭಾರತದ ಮೇಲೆ ಯುದ್ಧ ಮಾಡುತ್ತೆ. ಅಂಡಮಾನ್ ಮತ್ತು ನಿಕೋಬಾರನ್ನ ಜಪಾನ್ ಸುಭಾಷ್ ಚಂದ್ರ ಬೋಸ್ರಿಗೆ ವಹಿಸ್ಕೊಡುತ್ತೆ. ಡಿಸೆಂಬರ್ 29ನೇ ತಾರೀಕು 44ನೇ ಇಸ್ವಿ ಸುಭಾಷ್ ಚಂದ್ರ ಬೋಸ್ ಅಂಡಮಾನ್ ಮತ್ತು ನಿಕೋಬಾರಿಗೆ ಕಾಲಿಡ್ತಾರೆ. ಶಹೀದ್ ಮತ್ತು ಸ್ವರಾಜ್ ಅಂತ ಹೆಸರನ್ನು ಬದಲಾಯಿಸ್ತಾರೆ. ಮುಂದೆ 45ನೇ ಇಸ್ವಿಯ ಯುದ್ಧದಲ್ಲಿ ನಾಗಾಲ್ಯಾಂಡಿನ ಗಡಿಯನ್ನ ದಾಟಿ ನಮ್ಮ ಸೈನ್ಯ ಟೇಡಮ್ ಅನ್ನುವಂತಹ ಪ್ರದೇಶಕ್ಕೆ ಕಾಲಿಡುತ್ತೆ. 44ನೇ ಇಸ್ವಿ, ಅದು ಮಾರ್ಚ್ 18ನೇ ತಾರೀಕು. ಹಾಗಾಗಿ ಅದರ 75ನೇ ವರ್ಷದ ಆಚರಣೆಯನ್ನು ನಾವೆಲ್ಲ ಈಗ ಮಾಡ್ತಾ ಇದ್ದೀವಿ. ಆದರೆ ಮುಂದೆ ಇಂಫಾಲ್ ಯುದ್ಧದಲ್ಲಿ ನಮಗೆ ಉದ್ದಕ್ಕೂ ಸೋಲಾಗತ್ತೆ. ಮುಂದಿನ ವರ್ಷದಲ್ಲಿ ಇಂಗ್ಲೆಂಡ್ ಸಂಪೂರ್ಣವಾಗಿ ಜಯವನ್ನೇ ಗಳಿಸ್ತಾ ಹೋಗುತ್ತೆ. ಪಡ್ಕೊಂಡಿದ್ದಂತ ಬರ್ಮಾ ಮತ್ತೆ ನಮ್ ಕೈ ಬಿಟ್ಟು ಹೋಗುತ್ತೆ.
ಆದರೆ ಸುಭಾಷರು ನಿರಾಶರಾಗಲಿಲ್ಲ. ಥೈಲ್ಯಾಂಡ್ ಅಲ್ಲಿ ನಿಂತು ಯುದ್ಧ ಮಾಡುವಂತ ಯೋಚನೆ ಮಾಡಿದ್ರು. ಆದರೆ ಮುಂದೆ ಜಪಾನ್ ಕೂಡ ಅಮೆರಿಕದ ಬಾಂಬ್ ದಾಳಿಗೆ ಸಿಕ್ಕು ಶರಣಾಗತವಾದಾಗ ರಷ್ಯಾದ ಸಹಾಯ ತಗೊಂಡು ನಾನು ಮುಂದೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವ್ರದ್ದು ಯೋಜನೆ ಇತ್ತು ಅಂತ ಇವತ್ತು ಹೇಳ್ತಾ ಇದ್ದಾರೆ. ಆದರೆ ಆ ಪ್ರಯತ್ನದಲ್ಲಿ ಅವ್ರು ಇದ್ದಾಗ್ಲೇನೆ ವಿಮಾನ ಅಪಘಾತದಲ್ಲಿ ಅವ್ರು ಸತ್ರು ಅಂತ ಹೇಳಿ ಒಂದು ಸುದ್ದಿ ಇವತ್ತು ಎಲ್ಲ ಕಡೆಗೆ ಬಂದಿರೋದು ನಮಗೆ ಗೊತ್ತು. ಆದರೆ ಸುಭಾಷ್ ಚಂದ್ರ ಬೋಸರು ಹತ್ತಿಸಿದಂತಹ ಒಂದು ಸ್ವಾತಂತ್ರ್ಯದ ಒಂದು ಕಿಚ್ಚು ಅದು ನಮ್ಮ ಸೈನಿಕರನ್ನ ಮತ್ತೆ ಅದು ಮುಂದುವರಿಯೋ ಹಾಗೆ ಮಾಡಿತು. ಆ ಆಜಾದ್ ಹಿಂದ್ ಫೌಜ್ ಸೈನಿಕರನ್ನ ಶಿಕ್ಷೆ ಮಾಡಬೇಕು ಅಂತ ಇಂಗ್ಲಿಷ್ ಸರ್ಕಾರ ಪ್ರಯತ್ನ ಮಾಡಿದಾಗ ಇಡೀ ದೇಶದಲ್ಲಿ ಅದಕ್ಕೆ ವಿರೋಧಗಳು ವ್ಯಕ್ತವಾಯಿತು. ಸ್ವತಃ ಜವಾಹರ್ಲಾಲ್ ನೆಹರು ಕೂಡ ನ್ಯಾಯಾಲಯಕ್ಕೆ ಹೋಗಿ ಆಜಾದ್ ಹಿಂದ್ ಫೌಜ್ ಸೈನಿಕರ ಪರವಾಗಿ ವಾದ ಮಾಡಿದ್ರು. ಇದರ ಪರಿಣಾಮವಾಗಿ ಆ ಸೈನಿಕರೆಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ. ಅವರು ಮುಂದೆ ಸೇನಾ ಕ್ರಾಂತಿಗೆ ಕಾರಣ ಆಗ್ತಾರೆ. ಅದು ಮುಂದೆ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣವಾಗತ್ತೆ. ಸೊ ಹೀಗೆ ಕೊನೆಯ ಹಂತದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣವಾಗಿದ್ದು ಸೇನಾ ಕ್ರಾಂತಿ, ಆಜಾದ್ ಹಿಂದ್ ಫೌಜ್, ನೇತಾಜಿ ಸುಭಾಷ್ ಚಂದ್ರ ಬಸು ಮತ್ತು ವಿನಾಯಕ್ ದಾಮೋದರ್ ಸಾವರ್ಕರ್. ಹಾಗಾಗಿ ಜನವರಿ 26 ಆಚರಣೆ ಅಂತಂದಾಗ ಗಾಂಧೀಜಿಯವ್ರ ಚಿತ್ರ ಜೊತೆಗೆ ಅಂಬೇಡ್ಕರ್ ಚಿತ್ರ ಇಡ್ಲೇಬೇಕು. ಹಾಗೆ ಆಗಸ್ಟ್ 15 ಅಂತ ಹೇಳಿದಾಗ ಗಾಂಧೀಜಿಯವ್ರ ಚಿತ್ರದ ಜೊತೆಗೆ ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬಸು ಅವ್ರ ಚಿತ್ರಗಳನ್ನ ನಾವು ಇಡೋದನ್ನ ಮರಿಬಾರದು. ಹೀಗೆ ಕೊನೆಯ ಹಂತದಲ್ಲಿ ನಾವು ಸ್ವಾತಂತ್ರ್ಯವನ್ನ ಗಳಿಸಿದ್ವಿ. ಇದಿಷ್ಟು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದವರೆಗೆ ಹಿಂದೂಸ್ಥಾನ ನಡೆಸಿದಂಥ ಸ್ವಾತಂತ್ರ್ಯ ಹೋರಾಟದ ಒಂದು ಪಕ್ಷಿ ನೋಟ. ಇದು ಕೇವಲ ಮಾಹಿತಿಗಾಗಿ ಅಲ್ಲ. ಇತಿಹಾಸ ಅನ್ನೋದು ಸತ್ತೋರ್ ಕಥೆ ಅಲ್ಲ. ಇತಿಹಾಸ ಅನ್ನೋದು ಕಳೆದು ಹೋದ ಅನುಭವ. ಅದು ಇವತ್ತಿನ ಅನುಭವ ನಾಳೆಗೆ ಇತಿಹಾಸ. ಆ ಪಾಠಗಳನ್ನ ಮರೆತರೆ ನಾವು ನಾಳೆಯ ಜೀವನವನ್ನ ಚೆನ್ನಾಗಿ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ವಿವೇಕಶಾಲಿಯಾದವನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇದರ ಒಂದು ವಿವೇಚನೆಯಲ್ಲೇ ಮುಂದುವರಿಬೇಕು. ಆ ವಿವೇಕವನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಸಹಾಯ ಆಗೋದು ಇತಿಹಾಸದ ಅಧ್ಯಯನ. ಇತಿಹಾಸದಲ್ಲಿ ಶತ್ರುಗಳು ಯಾರು, ಮಿತ್ರರು ಯಾರು, ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು, ಸರಿ ಯಾವುದು ತಪ್ಪಿ ಯಾವುದು ಎಲ್ಲಕ್ಕೂ ಕೂಡ ನಮಗೆ ಪಾಠ ಸಿಗತ್ತೆ. ಆ ಅನುಭವಕ್ಕಾಗಿ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು. ಅದು ಕೇವಲ ಮಾಹಿತಿ ಅಲ್ಲ, ಅದು ಅನುಭವ. ಅದು ಸ್ವಾತಂತ್ರ್ಯ ಪ್ರಾಪ್ತಿಯ ನಂತರವೂ ಕೂಡ ನಮ್ಮ ದೇಶದಲ್ಲಿ ಸುರಕ್ಷೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಾವೆ. ಸ್ವಾತಂತ್ರ್ಯ ಪ್ರಾಪ್ತಿಯಾಗಿ 2 ತಿಂಗಳಲ್ಲಿ ನಾವು ಯುದ್ಧವನ್ನ ಎದುರಿಸ್ಬೇಕಾಗಿ ಬಂತು. 5 ಯುದ್ಧಗಳನ್ನು ಮಾಡಿದ್ದೀವಿ. 1 ಯುದ್ಧದಲ್ಲಿ ಸೋತಿದ್ದೀವಿ. ಭೂಮಿಯನ್ನ ಕಳ್ಕೊಂಡಿದ್ದೀವಿ. ಇನ್ನೂ ಸ್ವಾತಂತ್ರ್ಯವನ್ನ ಗಳಿಸ್ಬೇಕಾಗಿರುವಂತ ಭೂಭಾಗಗಳು ಇನ್ನೂ ಅನೇಕ ಇದಾವೆ ನಮ್ಮ ದೇಶದಲ್ಲಿ. ಹಾಗೆ ಒಳಗಡೆನೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಭಯೋತ್ಪಾದನೆ ಇದೆ, ಮತಾಂತರ ಇದೆ, ಗೋಹತ್ಯೆ ಇದೆ, ಅನೇಕ ಸಮಸ್ಯೆಗಳಿದ್ದಾವೆ, ಜನಸಂಖ್ಯೆಯ ಅಸಮತೋಲನ ಇದೆ. ಇದೆಲ್ಲವನ್ನೂ ಕೂಡ ಎದುರಿಸೋದಿಕ್ಕೆ ಇಂದಿನ ಪೀಳಿಗೆ ತಯಾರಾಗಬೇಕಾಗತ್ತೆ. ನಿರಂತರವಾದಂತಹ ಜಾಗೃತಿ, ರಾಷ್ಟ್ರೀಯತೆಯ ರಕ್ಷಣೆಗೆ ನಾವು ಕೊಡಬೇಕಾದಂತ ಬೆಲೆ, ಅದನ್ನ ನಮ್ಮ ಪೂರ್ವಜರು ಮಾಡಿದ್ರು. ಹಾಗಾಗಿ ನಾವು ಇವತ್ತಿಗೂ ಕೂಡ ಸ್ವತಂತ್ರವಾದಂತಹ ಜನಾಂಗವಾಗಿದ್ದೀವಿ. ಅದೇ ಭಾವನೆಯನ್ನ ಮುಂದುವರಿಸಿಕೊಂಡು ಹೋಗೋದು ಬಹಳ ಅವಶ್ಯಕತೆ ಇದೆ. ಆಗ ಮಾತ್ರ ನಾವು ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿಗಳನ್ನ ರಕ್ಷಣೆ ಮಾಡಿಕೊಂಡು ಜಗತ್ನಲ್ಲಿ ಒಂದು ಒಳ್ಳೆ ಉತ್ತಮವಾದ ಜನಾಂಗವಾಗಿ ತಲೆ ಎತ್ತಿ ನಿಲ್ಬಹುದು. ಸೊ ಆದ್ರಿಂದ ಇವತ್ತಿನ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗ್ಲಿ ಅಂತ ಹೇಳಿ ನಾವು ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನ ನೆನಪು ಮಾಡಿಕೊಳ್ಬೇಕಾಗಿದೆ. ಬಹುಶಃ ಹಿನ್ನೆಲೆಯಲ್ಲೇ ಕಾರ್ಯಕರ್ತರು ಈ ಒಂದು ವಿಷಯವನ್ನ ಆರಿಸಿರಬಹುದು ಅಂತ ನನಗನ್ಸುತ್ತೆ. ಸೊ ಇಷ್ಟು ಮಾತುಗಳನ್ನ ನಿಮ್ ಜೊತೆಯಲ್ಲಿ ಹಂಚಿಕೊಂಡು ನನ್ನ ಮಾತುಗಳಿಗೆ ನಾನು ಮುಕ್ತಾಯ ಹಾಡ್ತೀನಿ. ಹರಿ ಓಂ. ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಪ್ರಶ್ನೆ ಇದ್ರೆ ಕೇಳಬಹುದು. ಯಾರಿಗಾದ್ರೂ ಪ್ರಶ್ನೆ ಮ್ಯೂಟ್ ತೆಗಿಯಕ್ ಹೋಗ್ಬೇಡ್ರಿ, ಯಾರು ಮ್ಯೂಟ್ ತೆಗಿಯಕ್ ಹೋಗ್ಬೇಡ್ರಿ. ಪ್ರಶ್ನೆ ಇದ್ದವರು ಒಂದು ಮೆಸೇಜ್ ಮಾಡ್ರಿ, ಮೆಸೇಜ್ ಬಾಕ್ಸ್ ಅದಿಲ್ಲಿ. ಯಾರು ಪ್ರಶ್ನೆ ಕೇಳ್ಬೇಕಂತ್ರಿ ಅವರು ಒಂದು ಮೆಸೇಜ್ ಮಾಡ್ರಿ, ನಾನು ಅವ್ರದ್ದು ಮಾತ್ರ ಮ್ಯೂಟ್ ತೆಗಿತೀನಿ. ಯಾರು? ಯರಗೌಡ ಪಾಟೀಲ್ ಅವರು ಕೇಳ್ರಿ ಪ್ರಶ್ನೆ ಕೇಳ್ರಿ. ಜಿ ಇಲ್ಲಿವರೆಗೆ ನಾವ್ ಎಲ್ಲಾ ಯುದ್ಧಗಳು ಅವೆಲ್ಲ ಜಿ ಹೇಳಿರಿ ನೀವು. ಈ ಎಲ್ಲ ಆಕ್ರಮಣಗಳು ಕೇವಲ ರಾಜ್ಯದ ವಿಸ್ತರಣೆಗೆ ಆದ್ದು ಅಥವಾ ಧರ್ಮದ ಒಂದ ವಿಸ್ತಾರಕ್ಕೆ ಆದ್ದು ಅನ್ನುವಂತ ಒಂದು ಮಾಹಿತಿ ಬೇಕಾಯ್ತ್ರಿ.
ನಾನು 3 ತರ ಆಕ್ರಮಣಗಳು ಹೇಳಿದ್ನಪ್ಪ. ಮೊದಲನೇ ಭಾಗದಲ್ಲಿ ಬಂದಂಥವ್ರ ಆಕ್ರಮಣಗಳು ಆರ್ಥಿಕ, ಭೌಗೋಳಿಕ, ರಾಜಕೀಯ ಆಕ್ರಮಣಗಳು. ಹಾ ರೀ. ಎರಡನೇ ಭಾಗದಲ್ಲಿ ಈ 3ರ ಜೊತೆಗೆ ರಿಲಿಜನ್ನಿನ ಆಕ್ರಮಣನೂ ಇತ್ತು. ಹಾಜಿ. ಮೂರನೇ ಭಾಗದಲ್ಲಿ ಈ 4ರ ಜೊತೆಗೆ ಜೀವನ ಪದ್ಧತಿಯ ಮೇಲಿನ ಆಕ್ರಮಣವೂ ಇತ್ತು. ಹಾಜಿ. ಹೀಗೆ 3, 4, 5 ಉದ್ದೇಶಗಳು. ಹಾಜಿ. ಓಕೆ, ಥ್ಯಾಂಕ್ ಯು. ಸರಿ, ನೀವು ಮ್ಯೂಟ್ ಮಾಡ್ಬೋದ್ರಿ. ಸರ್ವೇಶ್ ಜಕಾತಿ ಅವರು, ನೀವು ಮ್ಯೂಟ್ ತೆಗೆದು ಪ್ರಶ್ನೆ ಕೇಳಬಹುದು. ಹರಿ ಓಂ. ಹೇಳಿ. ಹರಿ ಓಂ. ನನ್ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಈಗ ತಾನೇ ಹೇಳಿದ್ರಿ ಕೊನೆಯ ವಾಕ್ಯದಲ್ಲಿ, ಇಲ್ಲ ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ ಅಂತ. ಯಾವ ರೀತಿ ಆಗತ್ತೆ ಕೊಡ್ಬೋದು? ಹಿಸ್ಟ್ರಿಯದ ಬರೀ ಓಕೆ ನಾವೆಲ್ಲಾನು ಕೇಳಿದ್ವಿ, 6ನೇ ಶತಮಾನದಿಂದ ಎಲ್ಲಿವರೆಗೂ ಎಲ್ಲಾನು ಕೇಳ್ಕೊಂಡ್ ಬಂದ್ವಿ. ಬಟ್ ಅದ್ರಲ್ಲಿ ನಾವು ಬರೀ ತಪ್ಪನ್ನೇ ಹುಡುಕ್ತಾ ಇದೀವಿ ಬಿಟ್ರೆ ಯಾವ್ದು ಒಳ್ಳೇದನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ತಗೊಂಡಿದ್ದದ್ದಾಗ್ಲಿ. ಎಕ್ಸಾಂಪಲ್ ನಾನ್ ಕೊಡ್ಬೇಕು ಅಂದ್ರೆ ನಮ್ ಸೈನ್ಯದ್ದೇ ಹೇಳ್ತೀನಿ. ಕೃಷ್ಣದೇವರ ಹೆಸರದು ಕಾಲದ್ದು ಅಳಿಯ ರಾಮರಾಯ ನಾಶ ಆಗೋಯ್ತು. ಅವಾಗ ಆಗಿದ್ ಘಟನೆ ನಿಮ್ಗೆ ಗೊತ್ತೇ ಇದೆ ರವೀಂದ್ರಜಿ ಅವ್ರೆ. ಹಾಗೆ ಮುಂದೆ ಈಗಾದ್ರೂ ನಮ್ದು ಯಾಕೆ ಆ ರೀತಿ ಆಗ್ತಾ ಇದೆ? ತಬ್ಲಿಕ್ ಆದ್ರೂ ಅವ್ರು ನಾವ್ ಯಾಕೆ ಓಕೆ ಇಷ್ಟೇ ನಮ್ದು ಯಾಕೆ ಇನ್ನು ಅಡಾಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಮಾಡ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಮಾಡ್ಕೋಬೇಕಷ್ಟೇ. ಓಕೆ, ತುಂಬಾ ಧನ್ಯವಾದ ಸರ್. ಅಷ್ಟೇ, ಇನ್ನೇನು. ಇನ್ನಿಬ್ರು ಕ್ವಶನ್ ಕೇಳ್ಬಹುದು. ರಾಜಶೇಖರ್ ಬೆನಕನಹಳ್ಳಿ. ಜಿ ಹರಿ ಓಂ. ಹೇಳಿಪ್ಪ. ಹೇಳ್ರಿ. ಜಿ ಇವಾಗ ಪ್ರಸ್ತುತ ಏನಿದೆ ರೀ, ಇತಿಹಾಸ ಆಗಿರ್ಬೋದು ಅಥವಾ ಅನೇಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ಏನ್ ಪಠ್ಯಕ್ರಮ ಇದೆಲ್ಲ ಜಿ, ಅದು ಯಾವ್ದು ಎಲ್ಲೋ ಒಂದ್ ಕಡೆ ಅನ್ಸತ್ತಲ್ವಾ, ಕೇವಲ ಸತ್ಯವನ್ನು ಮುಚ್ಚಿಟ್ಟು ಆಧುನಿಕ ಇತಿಹಾಸಕಾರ ಮಾತ್ರ ಬೇಡದೇ ಇರೋ ವಿಷಯಗಳು ಅಳವಡಿಸಿದಾರಂತ ಒಂದು ಕೊಂಚ ದುರದೃಷ್ಟವಾದ ಭಾವನೆ ನಮ್ಮಲ್ಲಿ ಕಾಡ್ತಾ ಇರೋದು ಜಿ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅಲ್ಲ, ಹಂಗಿದ್ರೆ ಅದನ್ನ ಬದಲಾಯಿಸ್ಬೇಕಷ್ಟೇ, ಅದು ನಮ್ ಕೈಲೇ ಇದೆ. ಹಾ ಜಿ. ಆದ್ರೆ ಅದು ಅರ್ಧ ಭಾಗ ಅಷ್ಟೇ. ಹೌದಾ ಜಿ? ಯಾಕೆಂದ್ರೆ ಇನ್ನು ಹೊರಗಡೆ ವಿದ್ವಾಂಸರುಗಳು ಬೇಕಾದಷ್ಟು ಗ್ರಂಥಗಳನ್ನು ಅವ್ರು ಬರದೇ ಇದ್ದಾರೆ. ಸೊ ಸರ್ಕಾರಗಳ ಮೇಲೆ ಅದು ಇದು ನಿಂತಿರುತ್ತದು. ಪಠ್ಯ ಪುಸ್ತಕಗಳು ಒಂದ್ ಸರ್ಕಾರ ಬಂದಾಗ ಒಂಥರ, ಇನ್ನೊಂದ್ ಸರ್ಕಾರ ಬಂದಾಗ ಇನ್ನೊಂದ್ ತರ. ಹಾಗಾಗಿ ಅದು ಅರ್ಧ ಭಾಗ. ಅವ್ರೇನ್ ಮಾಡ್ತಾರೋ ಮಾಡ್ಲಿ, ಅಲ್ಲಿಂದ ಸರಿ ಮಾಡಿಸೋದು ಒಂದ್ ಭಾಗ. ಇನ್ನು ಅರ್ಧ ಭಾಗ ನಾವು ಅಧ್ಯಯನ ಮಾಡಿ ಹೇಳ್ಬೇಕಷ್ಟೇ. ಓಕೆ, ಧನ್ಯವಾದ. ಒಳ್ಳೇದಪ್ಪ. ಅಮರ್ ಗಾಣಿಗೇರ್. ಹೇಳಿ. ಓಕೆ, ನಮಸ್ಕಾರ ಸರ್. ನಂದು ಒಂದ್ ಕ್ವಶನ್ ಇದೆ. ಲಾಸ್ಟ್ ನೀವು ಒಂದ್ ಹೇಳಿದ್ರಿ, ನಾವು ಯಾವಾಗ್ಲೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ನಾವು ನೇತಾಜಿ, ಗಾಂಧೀಜಿ ಮತ್ತು ಸಾವರ್ಕರ್ ಅವ್ರ ಭಾವಚಿತ್ರ ಇಟ್ಟು ಪೂಜೆ ಮಾಡ್ಬೇಕು ಅಂತ. ಬಟ್ ಕೆಲವೊಂದ್ ಜಸ್ಟ್ ಮಂದಿಲಿ ಇನ್ನೂ ಕೆಲವೊಂದು ನೆಗೆಟಿವ್ ಕ್ವಶನ್ಸ್ ಇದೆ ರಿಗಾರ್ಡಿಂಗ್ ಸಾವರ್ಕರ್ ಜಿ ಅವ್ರ ಬಗ್ಗೆ. ಅದ್ಯಾವ ನೆಗೆಟಿವ್ ಭಾವನೆ, ಅದನ್ನ ಹೇಗೆ ದೂರಪಡಿಸಬಹುದು? ಅಲ್ಲ, ಈಗ ಏನಂದ್ರೆ, ನೀವು ಯಾವ್ದನ್ನು ತಗೋಬೇಡಿ. ನಾ ಹೇಳಿದ್ದು ಒಪ್ಕೋಬೇಡಿ, ಅವ್ರು ಹೇಳಿದ್ದು ಒಪ್ಕೋಬೇಡಿ. ನೀವು ಸ್ವತಃ ಅಧ್ಯಯನ ಮಾಡ್ರಿ. ಯಾಕಂದ್ರೆ ಅವಾಗ ನೀವು ತೀರ್ಮಾನ ಮಾಡಿ ಸಾವರ್ಕರ್ ಬಗ್ಗೆ ನಾವು ಯಾವ ಭಾವನೆ ಇಟ್ಕೋಬೇಕು ಅಂತ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಪ್ರಚಾರ ಮಾಡಿ ಅಷ್ಟೇ. ಇನ್ ಶಾರ್ಟ್ ಆಗಿ ನೀವು ನಮ್ಗೇನ್ ನೀವು ಒಂದು ಅಡ್ವೈಸ್ ಹೇಳ್ತೀರಾ ಅಂತ? ನಾ ಹೇಳೋದು ನನ್ನ ಅಭಿಪ್ರಾಯದ ಪ್ರಕಾರ, ಸಾವರ್ಕರ್ ಬಗ್ಗೆ ಅವ್ರು ಏನು ಆರೋಪಗಳನ್ನು ಮಾಡಿದ್ರು ಕೂಡ ನಾನು ಅದನ್ನು ಒಪ್ಪಲ್ಲ. ಸಾವರ್ಕರ್ ಅವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ 100ಕ್ಕೆ 100 ಶ್ರದ್ಧೆ ಇದೆ. ಹಾಗಾಗಿ ಆ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ. ಉಲ್ಟಾ ಸಾವರ್ಕರ್ ಅವ್ರಿಗೆ ನಾವು ಎಷ್ಟು ಬೆಲೆ ಕೊಡ್ಬೇಕೋ ಅಷ್ಟು ಕೊಡ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇವತ್ತು ದೇಶದಲ್ಲಿ 47ನೇ ಇಸ್ವಿ ಅಕ್ಟೋಬರ್ನಲ್ಲಿ ಯುದ್ಧ ಬಂದಾಗ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ಬೇಕಾಗಿ ಬಂತು. ನಮ್ ಕಡೆ ಸೈನಿಕರು ಇಲ್ದೆ ಹೋಗಿದ್ದಿದ್ರೆ ನಮ್ ಕಥೆ ಏನಾಗ್ತಿತ್ತು? ನಮ್ ದೇಶದ ಸೈನಿಕೀಕರಣಕ್ಕೆ ಕಾರಣನೇ ಸಾವರ್ಕರ್. ಆಜಾದ್ ಹಿಂದ್ ಫೌಜ್ಗೆ ಸೈನಿಕರು ಸಿಕ್ಕೋದಿಕ್ಕೂ ಸಾವರ್ಕರ್ ಕಾರಣ. ಆಜಾದ್ ಹಿಂದ್ ಫೌಜ್ ಕಟ್ಟೋದಿಕ್ಕೂ ಸಾವರ್ಕರ್ ಕಾರಣ. ಹೀಗೆ ಸ್ವಾತಂತ್ರ್ಯ ಪ್ರಾಪ್ತಿ ಮತ್ತು 47ನೇ ಇಸ್ವಿಯ ಯುದ್ಧ, ಇದೆರಡಕ್ಕೂ ಸಾವರ್ಕರ್ ಅವರೇ ನಮಗೆ ರಕ್ಷಣೆಯಾಗಿ ಬಂದ್ರು. ಅಂತ ಮಹಾತ್ಮನನ್ನ ನಾವು ನೆನಪು ಮಾಡ್ಕೊಳ್ಳದೆ, ಅದರಿಂದ ನಾವು ಒಳ್ಳೆಯ ಸಂದೇಶವನ್ನ ತಗೊಳ್ಳದೆ ಹೋದ್ರೆ ನಮಗೆ ಕಷ್ಟ ಅಷ್ಟೇ. ಸಾವರ್ಕರ್ ಅವ್ರಿಗೆ ಅದರಿಂದ ಏನಾಗೋದಿಲ್ಲ. ಸೊ ಹಾಗಾಗಿ ಇದು ನನ್ನ ಸ್ವಂತ ಅಭಿಪ್ರಾಯ. ಇನ್ನು ಇದ್ರ ಬಗ್ಗೆ ಬೇಕಾದಷ್ಟು ಸಾಹಿತ್ಯಗಳಿದಾವೆ. ಸೊ ನೀವು ಅದನ್ನ ಅಧ್ಯಯನ ಮಾಡ್ರಿ, ನಿಮ್ಮ ತಿಳುವಳಿಕೆಗೆ ತಕ್ಕಂತೆ ನೀವು ನಿರ್ಣಯಗಳನ್ನು ತಗೊಳ್ರಿ.
ಇನ್ಯಾರೋ ಏನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆನೂ ನಿಮ್ಮ ಒಪಿನಿಯನ್ ಬೇಡ, ನಾನೇನೋ ಹೇಳ್ತೀನಿ ಅನ್ನೋದ್ರ ಬಗ್ಗೆನೂ ನಿಮ್ಮ ಒಪಿನಿಯನ್ ಬೇಡ. ಎಸ್ ರೈಟ್, ಥ್ಯಾಂಕ್ ಯು ಸರ್. ಸರಿ, ಮುಕ್ತಾಯ ಮಾಡೋಣ. ಆಗ್ಲಿ. ರವೀಂದ್ರ ಜಿ ನಮಸ್ತೆ. ಒಳ್ಳೇದಪ್ಪ. ಹಾ ಸರಿ, ಮುಗಿಸ್ಬಹುದು. ಒಂದು ಸರಿಯ ಬಂತು ಮಂಜುನಾಥ್. ಸರಿ ಬಂತೀರಲ್ಲ ಅದೇ ಬೌದ್ಧಿಕ